So welcome you all. In this session, I am going to discuss sequence and series. Right? So first pionally varanta on the topic sequence and series. So tumba important analysis. So usual agi CET nalli namge one question so idr mele irutte. So idke relate agi nimge matrix athwa determinants concepts ಕೂಡಲ್ಲಿ ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ಸ್ ಇವನ್ನೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಅಂದ್ರೆ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಗಳಲ್ಲಿ ಸೀಕ್ವೆನ್ಸ್ ಅಂಡ್ ಸೀರೀಸ್ ಕಾನ್ಸೆಪ್ಟ್ಸ್ ಗಳು ಇನ್ವಾಲ್ವ್ ಆಗ್ತಾ ಇರುತ್ತೆ. ಬಟ್ ಡೈರೆಕ್ಟ್ ಆಗಿ ಸೀಕ್ವೆನ್ಸ್ ಅಂಡ್ ಸೀರೀಸ್ ಗೆ ರಿಲೇಟ್ ಆಗಿರೋಂಥ ಕ್ವಶನ್ ಸೊ ಒಂದು ಕ್ವಶನ್ ಬರುತ್ತೆ ಯೂಶುವಲ್ ಆಗಿ ಸಿಇಟಿ ನಲ್ಲಿ. ಸೊ ನೋಡ್ಕೊಳ್ಳಿ, ನಾನು ತುಂಬಾ ಡಿಟೈಲ್ ಆಗಿ ಡಿಸ್ಕಸ್ ಮಾಡೋದಕ್ಕೆ ಹೋಗಲ್ಲ, ಮತ್ತೆ ಇಲ್ಲಿ ಸಿನಾಪ್ಸಿಸ್ ಏನ್ ಡಿಸ್ಕಸ್ ಮಾಡಲ್ಲ. ಫಸ್ಟ್ ಟಾಪಿಕ್ ಕ್ವಶನ್ಸ್ ಅನ್ನೇ ಹಾಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಆ ಕ್ವಶನ್ಸ್ ಮಧ್ಯೆನೇ ಬರೋ ಅಂತ ಶಾರ್ಟ್ ಕಟ್ಸ್ ಏನಾದ್ರು ಇದ್ರೆ ಅಥವಾ ಫಾರ್ಮುಲಾ ಯಾವ್ದಾದ್ರು ರಿಲೇಟ್ ಆದ್ರೆ ಆ ಫಾರ್ಮುಲಾ ಎಲ್ಲ ಪಕ್ಕದಲ್ಲಿ ಬರಿತಾ ಇರ್ತೀನಿ, ಮೆನ್ಷನ್ ಮಾಡ್ತಾ ಇರ್ತೀನಿ, ಅದನ್ನ ನೋಟ್ ಮಾಡ್ಕೊಳ್ಳಿ. ಸೊ ಸಿಂಪಲ್ ಆಗಿರೋಂಥ ಒಂದು ಚಾಪ್ಟರ್ ಸೀಕ್ವೆನ್ಸ್ ಅಂಡ್ ಸೀರೀಸ್. ಓಕೆ, ಸೊ ಅಲ್ಲಿ ನಿಮ್ಗೆ ಮಿನಿಮಮ್ ತಿಳ್ಕೊಬೇಕಾಗಿರೋದು ಏನು ಅಂದ್ರೆ ಸೀಕ್ವೆನ್ಸ್ ಅಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಎಂತ್ ಟರ್ಮ್ ಅನ್ನ ಫೈಂಡ್ ಔಟ್ ಮಾಡೋದು, ಅವುಗಳ ಸಮೇಷನ್ ಅನ್ನ ಫೈಂಡ್ ಔಟ್ ಮಾಡೋದು. ಓಕೆ, ಸೊ ಎಂತ್ ಟರ್ಮ್ ಫೈಂಡ್ ಔಟ್ ಮಾಡೋದು, ಅವುಗಳ ಸಮೇಷನ್ ಫೈಂಡ್ ಔಟ್ ಮಾಡೋದು, ಕರೆಸ್ಪಾಂಡಿಂಗ್ ಫಾರ್ಮುಲಾ ಬರ್ಕೊಡಿ. ಪ್ರಾಬ್ಲಮ್ಸ್ ಅಲ್ಲಿ ತುಂಬಾ ಸರಿ ರಿಪೀಟ್ ಆಗುತ್ತೆ, ಅಲ್ಲೇ ನಾನು ಹೇಳ್ತೀನಿ, ಅದನ್ನೇನು ಇಂಡಿವಿಜುವಲ್ ಆಗಿ ಹೇಳೋದು ಬೇಕಿಲ್ಲ. ಓಕೆ, ಸೊ ಈಗ ನಾನು ಒನ್ ಬೈ ಒನ್ ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ಅದಕ್ಕೆ ರಿಲೇಟೆಡ್ ಆಗಿರೋಂಥ ಫಾರ್ಮುಲಾನ ಅಲ್ಲೇ ಮೆನ್ಷನ್ ಮಾಡ್ತಾ ಹೋಗ್ತೀನಿ. ರೈಟ್, ಸೊ ಫಸ್ಟ್ ಪ್ರಾಬ್ಲಮ್, ದಿ ನಂಬರ್ ಆಫ್ odd terms from 1 to 90. So this is the question, first question. The number of odd terms from 1 to 90. Answer option A 90, 45, 30, 20. The number of odd terms. So here we have to find Tn, number of odd terms from 1 to 90. From 1 to 90 andre a sequence nodi ee form alli barutte. Sequence 1, 3, 5, 7 up to 89. So this is the sequence. Number of odd terms 1, 3, 5, 7 up to 1 to 90 ಅಂತ ಹೇಳಿದ್ದಾರೆ, up to 89 ಬರ್ಕೊಳ್ತೀವಿ. ಸೊ ಈ ನಂಬರ್ ಆಫ್ ಟರ್ಮ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಯೂಸ್ ಮಾಡೋಂಥ ಫಾರ್ಮುಲಾ ಏನು ಅಂದ್ರೆ L is equal to A plus N minus 1 into D. Okay, so here you can write a last term or Tn or An, you can write anything. Okay, so last term is equal to A plus N minus 1 into D. So this is the formula. So if you rearrange this one, you will get like this. N is equal to number of terms. N is equal to last term minus first term divided by common difference plus 1. So ಇದನ್ನ ನೀವು ಡೈರೆಕ್ಟ್ ಆಗಿ ಬೈ ಹಾರ್ಟ್ ಮಾಡ್ಕೊಂಡಿರಿ. ಸೊ ಯೂಶುವಲ್ ಆಗಿ ನಂಬರ್ ಆಫ್ ಟರ್ಮ್ಸ್ ನ ಫೈಂಡ್ ಔಟ್ ಮಾಡಬೇಕಾದ್ರೆ ಯೂಸ್ ಮಾಡೋಂಥ ಫಾರ್ಮುಲಾ ಅಂದ್ರೆ ಲಾಸ್ಟ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಡಿವೈಡ್ ಬೈ ಕಾಮನ್ ಡಿಫರೆನ್ಸ್ ಆಫ್ ಎನ್ ಎಪಿ ಪ್ಲಸ್ 1. ಸೊ ದಿಸ್ ಇಸ್ ದಿ ಫಾರ್ಮುಲಾ. ಓಕೆ, ಅಂದ್ರೆ ಎಂತ್ ಟರ್ಮ್ ಫಾರ್ಮುಲಾ ಏನಿರುತ್ತೆ ಆ ಎಂತ್ ಟರ್ಮ್ ಫಾರ್ಮುಲಾನ ರಿಅರೇಂಜ್ ಮಾಡಿದೀನಿ. ಸೊ ರಿಅರೇಂಜ್ಮೆಂಟ್ ಈ ಫಾರ್ಮ್ ಅಲ್ಲಿ ಇರುತ್ತೆ. n is equal to last term minus first term divided by d plus 1. ಓಕೆ, ಸೊ ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ತಗೊಂಡ್ರೆ n is equal to last term 89, first term 1 divided by common difference 2 plus 1. Last term minus first term divided by common difference d plus 1. So here you will get 89 minus 1, 88, 88 divided by 2, 44 plus 1 is equal to 45. Okay, so now the number of terms in the sequence, ಈ sequence ಅಲ್ಲಿ number of terms ಎಷ್ಟಿದೆ ಅಂದ್ರೆ 45 terms ಇದೆ. So 45 means
ಬಿ ಇಸ್ ದಿ ಆನ್ಸರ್ ಆಪ್ಷನ್. ಬಿ ಆನ್ಸರ್ ಆಪ್ಷನ್ ಆಗಿ ಹೇಳ್ತೀವಿ. ಸರಿ, ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಲ್ಲಿ ನೀವು ಬಹಟ್ ಮಾಡ್ಕೊಬೇಕಾಗಿರೋಂತ ರಿಸಲ್ಟ್ ಯಾವುದು ಅಂದ್ರೆ, ಒಂದು ಸೀಕ್ವೆನ್ಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಎಪಿ ನಲ್ಲಿರೋಂತ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಲ್ಲಿರೋಂತ ಒಂದು ಸೀಕ್ವೆನ್ಸ್ ಅಲ್ಲಿ ನಂಬರ್ ಆಫ್ ಟರ್ಮ್ಸ್ ನ ಫೈಂಡ್ ಔಟ್ ಮಾಡಬೇಕಾದ್ರೆ ಸೊ ಇದನ್ನ ನಾವು ಫಾರ್ಮುಲಾ ಯೂಸ್ ಮಾಡ್ತೀವಿ. ದಟ್ ಈಸ್ ಲಾಸ್ಟ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಡಿವೈಡ್ ಬೈ ಕಾಮನ್ ಡಿಫರೆನ್ಸ್ ಪ್ಲಸ್ 1. ಓಕೆ, ಸೊ ಈ ಫಾರ್ಮುಲಾ ನೋಟ್ ಮಾಡ್ಕೊಳ್ಳಿ. ಸೊ ಪ್ರಾಬ್ಲಮ್ ಏನಿದೆ ಅದು ಆಸ್ ಯೂಶುವಲ್ ಅದೇ ಫಾರ್ಮುಲಾ ಬರ್ಕೊಂಬಿಡಿ. ರೈಟ್, okay, so next question. Next question, the number of numbers that are divisible by 9, between 1 and 1000. ಸೇಮ್ ಪ್ರಾಬ್ಲಮ್, ಪ್ರೀವಿಯಸ್ ಸಮ್ ಏನಿದೆಯೋ ಅದೇ ಫಾರ್ಮ್ ಅಲ್ಲಿ ಇರೋಂಥ ಸಮ್, ಬಟ್ ಇಲ್ಲಿ ಅಡಿಷನಲ್ ಕಂಡೀಷನ್ ಏನು ಅಂದ್ರೆ ವಿಚ್ ಆರ್ ಡಿವಿಸಬಲ್ ಬೈ 9 ಅಂತ ಹೇಳಿದ್ದಾರೆ. ವಿಚ್ ಆರ್ ಡಿವಿಸಬಲ್ ಬೈ 9. ಹಾಗಾದ್ರೆ ರಿಕ್ವೈರ್ಡ್ ಸೀಕ್ವೆನ್ಸ್ ಏನಾಗುತ್ತೆ ಅಂದ್ರೆ 9, 18, 27, 36 that continues 999. ಓಕೆ, ಸೊ 999 ಆಗುತ್ತೆ. ಸೊ ದಿಸ್ ಇಸ್ ದಿ ಸೀಕ್ವೆನ್ಸ್. ಅಲ್ಲಿ ಕೊಟ್ಟಿರೋಂಥ ಕಂಡೀಷನ್ ಅಲ್ಲಿ ಬರ್ಕೊಳ್ಳೋಂಥ ಸೀಕ್ವೆನ್ಸ್ ಯಾವುದು ಅಂದ್ರೆ ಸೊ ಈ ಸೀಕ್ವೆನ್ಸ್ ಬರ್ಕೊಂತೀವಿ. ವಿಚ್ ಆರ್ ಡಿವಿಸಬಲ್ ಬೈ 9, 9, 18, 27, 36 ಅಪ್ ಟು 999, ಬಿಟ್ವೀನ್ 1 and 1000 ಅಂತ ಹೇಳಿದ್ದಾರೆ. 1 ಮತ್ತೆ 1000 ಮಧ್ಯೆ ಫಾರ್ಮ್ ಆಗಂತ 9 ಇಂದ ಡಿವೈಡ್ ಆಗಂತ ನಂಬರ್ಸ್ಗಳು. ಓಕೆ, ಸೊ ಇದರಲ್ಲಿ ಎಷ್ಟು ಟರ್ಮ್ಸ್ ಇದೆ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ದಟ್ ಈಸ್ ದಿ ನಂಬರ್ ಆಫ್ ನಂಬರ್ಸ್ ದಟ್ ಆರ್ ಡಿವಿಸಬಲ್ ಬೈ 9. ಈ ಸೀಕ್ವೆನ್ಸ್ ಅಲ್ಲಿ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಆಸ್ ಯೂಶುವಲ್ ನಂಬರ್ ಆಫ್ ಟರ್ಮ್ಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ಯೂಸ್ ಮಾಡೋಂಥ ಫಾರ್ಮುಲಾ n is equal to ಲಾಸ್ಟ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಡಿವೈಡ್ ಬೈ ಕಾಮನ್ ಡಿಫರೆನ್ಸ್ ಪ್ಲಸ್ 1. ಸೊ ದಿಸ್ ದಿ ಫಾರ್ಮುಲಾ. ಪ್ರೀವಿಯಸ್ ರಿಲೇಷನ್ ಅಲ್ಲಿ ಫಾರ್ಮುಲಾನ ಡಿರೈವ್ ಮಾಡ್ಕೊಂಡಿದ್ದೀನಿ, ಅದನ್ನ ಅಬ್ಸರ್ವ್ ಮಾಡಿ. n is equal to L minus A, last term minus first term divided by common difference plus 1, right? Again, which is equal to last term 999 minus first term 9 divided by common difference plus 1. Okay, so again which is equal to 9 in the divide madre 111, 999 divided by 9 andre, so you will get 111. 9 by 9 means minus 1 plus 1. Minus 1 plus 1 cancel agutte, you will get 11. That is 111. Okay, so this is the answer. That is the number of terms. Number of terms in the given sequence is 111, 311. So answer option is C. Okay, answer option is C. So number of terms in the sequence. I'll ಕೊಟ್ಟಿರೋಂಥ ಕಂಡೀಷನ್ಗೆ ಫಸ್ಟ್ ಸೀಕ್ವೆನ್ಸ್ ಅನ್ನ ಬರ್ಕೊಂಡಿದ್ದೀನಿ. ಆ ಸೀಕ್ವೆನ್ಸ್ ಅಲ್ಲಿ ಎಷ್ಟು ಟರ್ಮ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕಾದ್ರೆ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿ. ಯು ವಿಲ್ ಗೆಟ್ ನಂಬರ್ ಆಫ್ ಟರ್ಮ್ಸ್. ಕೊಟ್ಟಿರೋಂಥ ಸೀಕ್ವೆನ್ಸ್ ಅಲ್ಲಿ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಅದು ಬಂದಿದೆ. ಸೊ n is equal to 111, 111 or 111. Right? So next problem.
Okay. So next question. So next question is like this. The sum of odd integers. So here we have to find the sum. The sum of odd integers from 1 to 2001 is from ide including the descending numbers 1 ಮತ್ತೆ 2001 ಅನ್ನು include ಮಾಡಬೇಕು. Sum of odd integers from 1 to 2001 is first sequence ಅನ್ನು ಬರ್ಕೊಳ್ಳಿ. First sequence or series 1 plus 3 plus 5 plus 7 that continues 2001. Okay. So ಈಗ ಇದರ ಸಮೇಶನ್ ಅನ್ನು ಫೈಂಡ್ ಔಟ್ ಮಾಡಬೇಕು. Okay. So I will take SN. SN is equal to, so summation find out ಮಾಡಬೇಕಾದ್ರೆ ಈ ಸೀಕ್ವೆನ್ಸ್ ಅಲ್ಲಿ ಆರ್ ಸೀರೀಸ್ ನಲ್ಲಿ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಂಬರ್ ಆಫ್ ಟರ್ಮ್ಸ್. ಸೊ n is equal to as usual last term minus first term divided by common difference d plus 1 again, which is equal to last term 2001 minus the first term divided by common difference, here 2 is there, plus 1. 2000 divided by 2, 1000, 1100. So this is number of terms. So ಕೊಟ್ಟಿರೋಂತ given series ನಲ್ಲಿ number of terms ಎಷ್ಟಿದೆ ಅಂದ್ರೆ 1001 terms. 1001 terms ಇದೆ. ನೆಕ್ಸ್ಟ್ ಇದರ ಸಮೇಶನ್ ಫೈಂಡ್ ಔಟ್ ಮಾಡಬೇಕು. SN is equal to summation find out ಮಾಡೋದಕ್ಕೆ ಯೂಸ್ ಮಾಡೋಂತ ಫಾರ್ಮುಲಾ n by 2 into 2a plus n minus 1 into d. So this is the formula. Okay. Or you can write SN is equal to n by 2 a plus n. Last term ನಮಗೆ ಗೊತ್ತಿರೋದ್ರಿಂದ we can write like this also, n by 2 into a plus l, first term plus last term. Or SN is equal to sum of add numbers. So this is the formula, n square. So add numbers ಅನ್ನು ಸ್ಕ್ವೇರಿಂಗ್ ಮಾಡಬೇಕಾದ್ರೆ ಸೊ ಯೂಸ್ ಮಾಡೋಂತ ಫಾರ್ಮುಲಾ n square, sum of odd numbers. ಈ ಮೂರರಲ್ಲಿ ನೀವು ಯಾವ ಫಾರ್ಮುಲಾಗಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ, so you will get the summation. Okay. Most generalization, first formula SN is equal to n by 2 into 2a plus n minus 1 into d. Okay. So this is generalization. ನನಗೆ ಲಾಸ್ಟ್ ಟರ್ಮ್ ಏನಾದರೂ ಗೊತ್ತಿದ್ರೆ ಸೊ ಯೂಶುವಲ್ ಆಗಿ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. SN is equal to n by 2 into a plus l. ಸಪೋಸ್ ಲಾಸ್ಟ್ ಟರ್ಮ್ ಏನಾದರೂ ಗೊತ್ತಿದ್ರೆ, ಆರ್ ಇದು ಪರ್ಟಿಕ್ಯುಲರ್ ಫಾರ್ಮುಲಾ, ಇದು ಪರ್ಟಿಕ್ಯುಲರ್ ಆಗಿ ಆಡ್ ನಂಬರ್ಸ್, ಸಮೇಶನ್ ಆಫ್ ಆಡ್ ನಂಬರ್ಸ್ ಏನಾದರೂ ಇದ್ರೆ, so this is the formula SN is equal to n square. SN is equal to n square ಅಂದ್ರೆ I will write 1001 whole square. So 1001 whole square can be done as 1000 plus 1 whole square, or you can write 1000 whole square ಅಂದ್ರೆ 3 zeros ಇದೆ, you will get 6 zeros. 1000 ಅನ್ನ ಸ್ಕ್ವೇರಿಂಗ್ ಮಾಡಿದ್ರೆ, so here we have 3 zeros, you will get 6 zeros. A square plus 2ab, that is 2000 plus 1, you will get 1002001. Okay. So this is the answer, 1002001. So 1002001. So A is the answer. Okay. Sum of odd integers, add numbers ಅನ್ನು ಸಮ್ ಮಾಡಬೇಕಾದ್ರೆ ಯೂಸ್ ಮಾಡೋಂತ ಫಾರ್ಮುಲಾ SN is equal to n square. ಇದು ಪರ್ಟಿಕ್ಯುಲರ್ ಆಗಿ ಆಡ್ ನಂಬರ್ಸ್ ಅನ್ನ ಸಮೇಶನ್ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡೋಂತ ಫಾರ್ಮುಲಾ. ಜನರಲೈಸೇಷನ್ AP ನಲ್ಲಿ ಸಮೇಶನ್ ಫೈಂಡ್ ಔಟ್ ಮಾಡಿ ಅಂದ್ರೆ ಸಮೇಶನ್ ಫೈಂಡ್ ಔಟ್ ಮಾಡೋದಕ್ಕೆ ಯೂಶುವಲ್ ಆಗಿ ಯೂಸ್ ಮಾಡೋಂತ ಫಾರ್ಮುಲಾ SN is equal to n by 2 into 2a plus n minus 1 into d. ಇದು ಮೋಸ್ಟ್ ಜನರಲೈಸೇಷನ್. ಫಸ್ಟ್ ಟರ್ಮ್, ಲಾಸ್ಟ್ ಟರ್ಮ್ ಮತ್ತೆ ನಂಬರ್ ಆಫ್ ಟರ್ಮ್ಸ್ ಗೊತ್ತಿದ್ರೆ, so you can write like this also, n by 2 into a plus l, first term plus last term, right? So next problem.
So next question. If Sn is equal to, we have relation Np plus n by 2 into n minus 1 into q, where Sn denotes the sum of first n terms of an EP. Then the common difference find out ಮಾಡಿ ಅಂತ ಹೇಳಿದ್ದಾರೆ. So here Sn is Np plus n by 2 into n minus 1 into q. So this is Sn. First find S1. S1, this is nothing but T1. I will take as the first term. N ಇರೋ ಪ್ಲೇಸ್ ಅಲ್ಲಿ 1 ಅಸೈನ್ ಮಾಡಿದ್ರೆ ಯು ವಿಲ್ ಗೆಟ್ P ಫಸ್ಟ್ ಟರ್ಮ್ P ಆಗುತ್ತೆ. ಸೆಕೆಂಡ್ ಟರ್ಮ್ N ಇರೋ ಪ್ಲೇಸ್ ಅಲ್ಲಿ 1 ಅಸೈನ್ ಮಾಡಿದಾಗ ಕಂಪ್ಲೀಟ್ ಟರ್ಮ್ 0 ಆಗುತ್ತೆ. Okay, so this is the first term. If you put n is equal to 2, n ಇರೋ ಪ್ಲೇಸ್ ಅಲ್ಲಿ 2 ಅಸೈನ್ ಮಾಡಿದ್ರೆ you will get sum of first two terms. Sum of first two terms ಬರುತ್ತೆ T1 plus T2. n ಇರೋ ಪ್ಲೇಸ್ ಅಲ್ಲಿ 2 ಅಸೈನ್ ಮಾಡಿದ್ರೆ 2p plus 2 ಅಸೈನ್ ಮಾಡಿದ್ರೆ 2 ಕ್ಯಾನ್ಸಲ್ ಆಗುತ್ತೆ. 2 minus 1 1, you will get q. Okay, S2 2p minus q ಆಗುತ್ತೆ. S1 p ಆಗುತ್ತೆ. Now this implies find out T2 find out ಮಾಡಿ. So T2 find out ಮಾಡಬೇಕು ಅಂದ್ರೆ S2 minus S1 ಅಂತ ಬರ್ಕೊಳ್ತೀವಿ. ಈ ರಿಲೇಷನ್ ಅಲ್ಲಿ ಈ ರಿಲೇಷನ್ ಸಬ್ಟ್ರಾಕ್ಟ್ ಮಾಡಿದ್ರೆ T1 ಕ್ಯಾನ್ಸಲ್ ಆಗುತ್ತೆ. You will get T2. So T2 is equal to 2p minus p. You will get p again plus q minus 0. You will get q. Second term p plus q ಆಗುತ್ತೆ. Second term p plus q. So now D is equal to ಕಾಮನ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಟೂ ಟರ್ಮ್ಸ್ ನ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ನ ಡಿಫರೆನ್ಸ್ ಬರ್ಕೊಳ್ಳಿ. ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಡಿಫರೆನ್ಸ್ T2 minus T1. Okay, so T2 minus T1 means you will get T2 p plus q, T1 minus p plus p minus p cancel ಆಗುತ್ತೆ. You will get q ಬರುತ್ತೆ. Okay, so this is the answer q. Okay, ಕಾಮನ್ ಡಿಫರೆನ್ಸ್ ಏನಿದೆ ಕಾಮನ್ ಡಿಫರೆನ್ಸ್ q ಬರುತ್ತೆ. ರೈಟ್, ಸೊ ಇದರಲ್ಲಿ ಸಾಕಷ್ಟು ರಿಲೇಷನ್ಸ್ ಗಳು ಫಾರ್ಮ್ ಆಗುತ್ತೆ ನೋಡಿ. ಸಮೇಷನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟ್ n ಇರೋ ಪ್ಲೇಸ್ ಅಲ್ಲಿ 1 ಅಸೈನ್ ಮಾಡಿದಾಗ ಫಸ್ಟ್ ಟರ್ಮ್ ಬರುತ್ತೆ. n ಇರೋ ಪ್ಲೇಸ್ ಅಲ್ಲಿ 2 ಅಸೈನ್ ಮಾಡಿದಾಗ ಸಮ್ ಆಫ್ ಫಸ್ಟ್ ಟೂ ಟರ್ಮ್ಸ್ ಬರುತ್ತೆ. ಕೆಲವು ಸರಿ ಏನ್ ಮಾಡ್ತೀರಾ ನೀವು T1 is equal to p, T2 is equal to 2p plus q ಈ ಫಾರ್ಮ್ ಅಲ್ಲಿ ಬರ್ಕೊಳ್ತೀರಾ. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಓಕೆ, ಸೊ 2 ಅಸೈನ್ ಮಾಡಿದಾಗ ನಮಗೆ ಸೆಕೆಂಡ್ ಟರ್ಮ್ ಬರಲ್ಲ. ಸಮ್ ಆಫ್ ಫಸ್ಟ್ ಟೂ ಟರ್ಮ್ಸ್ ನ ಸಮೇಷನ್ ಇರುತ್ತೆ. Sn denotes the sum of first n terms. Sum of first n terms. 2 ಅಸೈನ್ ಮಾಡಿದ್ರೆ sum of first two terms ಬರುತ್ತೆ. That is T1 T2. ಈಗ S2 ನಲ್ಲಿ S1 ಸಬ್ಟ್ರಾಕ್ಟ್ ಮಾಡಿದೀವಿ ಅಂದ್ರೆ T1 ಕ್ಯಾನ್ಸಲ್ ಆಗುತ್ತೆ. T2 ಸೆಕೆಂಡ್ ಟರ್ಮ್ ಇಸ್ ಈಕ್ವಲ್ ಟು ಅಲ್ಲಿ ಏನ್ ಕರೆಸ್ಪಾಂಡಿಂಗ್ ಟರ್ಮ್ಸ್ ಇರುತ್ತೆ ಕರೆಸ್ಪಾಂಡಿಂಗ್ ಟರ್ಮ್ಸ್ ಫಾರ್ಮ್ ಆಗುತ್ತೆ. T1 ಇಂಡಿವಿಜುವಲ್ ಆಗಿ ಗೊತ್ತಿದೆ, T2 ಇಂಡಿವಿಜುವಲ್ ಆಗಿ ಗೊತ್ತಿದೆ ಅಂದ್ರೆ ಅವುಗಳ ಡಿಫರೆನ್ಸ್ ತಗೊಂಡಾಗ ಕಾಮನ್ ಡಿಫರೆನ್ಸ್ ಫಾರ್ಮ್ ಆಗುತ್ತೆ. Okay, so ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಗೆ Q is the common difference. Q answer option is D. D answer option, Q is the answer. Okay, so ಇದನ್ನ ಹಾಗೆ ನೋಟ್ ಮಾಡ್ಕೊಳ್ಳಿ.
So next problem. So same is a repeated problem. If the sum of n terms of an AP, if the sum of n terms of an AP is Pn plus Qn square, where P and Q are constants, then the common difference is common difference na find out ಮಾಡಿ ಅಂತ ಹೇಳಿದ್ದಾರೆ. As usual, Sn is equal to Pn plus Qn square. S1 or T1 is equal to P plus Q first term. S2 is equal to T1 plus T2, which is equal to 2P plus 4Q. T2 is equal to 2P minus P, 4Q minus Q, 2Q, 3Q. Second term P plus 3Q out there. So now D is equal to T2 minus T1. D is equal to T2 minus T1 again, which is equal to T2 means P plus 3Q minus T1. T1 is P plus Q. Again plus P minus P cancel ಆಗುತ್ತೆ. 3Q minus Q. You get 2Q. Same method of solving ಏನು changes ಮಾಡೋದಲ್ಲ, method of solving ಅದೇ repeat ಆಗುತ್ತೆ. Sn summation of first n terms ಇದೆ, 1 assign ಮಾಡಿ first term ಬರುತ್ತೆ, 2 assign ಮಾಡಿ sum of first 2 terms ಬರುತ್ತೆ. ಅವುಗಳ ಡಿಫರೆನ್ಸ್ ತಗೊಂಡಾಗ ಸೆಕೆಂಡ್ ಟರ್ಮ್ ಬರುತ್ತೆ. ಫಸ್ಟ್ ಟರ್ಮ್ ಮತ್ತೆ ಸೆಕೆಂಡ್ ಟರ್ಮ್ ನ ಡಿಫರೆನ್ಸ್ ತಗೊಂಡಾಗ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ನ ಡಿಫರೆನ್ಸ್ ತಗೊಂಡಾಗ ಕಾಮನ್ ಡಿಫರೆನ್ಸ್ ಫಾರ್ಮ್ ಆಗುತ್ತೆ. ಸೊ ಹಿಯರ್ ಕಾಮನ್ ಡಿಫರೆನ್ಸ್ ಇಸ್ 2Q. Okay, so 2Q means B is the answer option. B answer option, answer is 2Q. Okay, so ಇದೊಂದು ರಿಸಲ್ಟ್. ಸೊ ಇದರ ಜನರಲೈಸೇಷನ್ ಬರೀತೀವಿ. ಸೊ ಯೂಶುವಲ್ ಆಗಿ Sn is equal to an square plus bn. ಈ ಫಾರ್ಮಲ್ ಏನಾದರೂ ಇದ್ರೆ ಜನರಲೈಸೇಷನ್ ತಿಳ್ಕೊಂಡಿರಿ ಅದನ್ನ. Sn is equal to sum of first n terms an square plus bn ಅಂತ ಏನಾದರೂ ಇದ್ರೆ ಕಾಮನ್ ಡಿಫರೆನ್ಸ್ ವ್ಯಾಲ್ಯೂ ಯಾವಾಗಲೂ ಅಷ್ಟೇ 2a ಆಗಿರುತ್ತೆ. ಓಕೆ, ಸಮೇಷನ್ ಆಫ್ ಫಸ್ಟ್ n ಟರ್ಮ್ಸ್ an ಸ್ಕ್ವೇರ್ ಪ್ಲಸ್ bn ಏನಾದರೂ ಇದ್ರೆ ಕಾಮನ್ ಡಿಫರೆನ್ಸ್ ಯಾವಾಗಲೂ ಅಷ್ಟೇ 2 into coefficient of n square. Coefficient of n square, that is here a is there, d is equal to, I will write 2a ಅಂತ ಬರ್ಕೊಳ್ತೀನಿ. ಓಕೆ, ಸೊ ಇದನ್ನ ಶಾರ್ಟ್ ಕಟ್ ತರಾನೇ ಯೂಸ್ ಮಾಡ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ನೋಟ್ ಎಲ್ಲಾದ್ರೂ ಒಂದ್ ಕಡೆ ಸೊ ಸೈಡ್ ಅಲ್ಲಿ ಅದನ್ನ ಮೆನ್ಷನ್ ಮಾಡ್ಕೊಂಡಿರಿ. Sn is equal to an square plus bn ಏನಾದ್ರೂ ಇದ್ರೆ ಕಾಮನ್ ಡಿಫರೆನ್ಸ್ ಯಾವಾಗಲೂ ಅಷ್ಟೇ 2 into coefficient of n square ಆಗಿರುತ್ತೆ. 2 into coefficient of n square, right? ಸೊ ಇದನ್ನೇ ರೆಫರೆನ್ಸ್ ಆಗಿಟ್ಕೊಂಡು ಈ ರಿಸಲ್ಟ್ ಅನ್ನ ರೆಫರೆನ್ಸ್ ಆಗಿಟ್ಕೊಂಡು ಒಂದು 2 ಪ್ರಾಬ್ಲಮ್ ಬರೀತೀನಿ, ರೈಟ್? ಅದರಲ್ಲಿ ಫಸ್ಟ್ ಒನ್ ಆಫ್ an AP, 6th problem. Is Sn is equal to 3n plus 2n square. Then the common difference of the AP is, answer option A is 3, B is 2, C is 6, D is 4. Okay, if the sum of n terms of an AP is Sn is equal to 3n plus 2n square, then the common difference of the AP is common difference n barutte. So now the given summation is, that is Sn is of the form an square plus bn. Common difference is
2a. That is a 2 into coefficient of n square. ಈ ಶಾರ್ಟ್ ಕಟ್ ನ ಯೂಸ್ ಮಾಡಿದ್ರೆ ಇದರ ಸಮೇಶನ್ d is equal to 2 into coefficient of n square. Coefficient of n square is here 2 is there. an square plus bn form. You have to terms interchange ಆಗಿದೆ, but you have to write coefficient of n square 2. Okay, so d is equal to 2 into 2, you will get 4. Common difference is 4. Or usual method, ನಾನು previous problem ಅಲ್ಲಿ ಹೇಳಿದ್ನಲ್ಲ, usual method ಆದ್ರೂ ನೀವು ಸಾಲ್ವ್ ಮಾಡಿ, ಬಟ್ ಲೆಂತಿ ಆಗುತ್ತೆ ಸ್ವಲ್ಪ. ಈ ಫಾರ್ಮುಲಾ ಫೆಮಿಲಿಯಾರಿಟಿ ಇದ್ರೆ, ದಟ್ ಮೀನ್ಸ್ ಈ ಶಾರ್ಟ್ ಕಟ್ ಫೆಮಿಲಿಯಾರಿಟಿ ಇದ್ರೆ, ಸೊ ಡೈರೆಕ್ಟ್ ಆಗಿ ಆನ್ಸರ್ ನ ಬರೀಬಹುದು. ರೈಟ್, 2 into 2 which is equal to 4. Okay, so 4 is the answer. D answer option. Okay, so Sn is equal to 3n plus 2n square. ಆ ಫಾರ್ಮ್ ಅಲ್ಲಿ ಒಂದು ಸಮೇಶನ್ ಇದೆ, AP ನಲ್ಲಿ ಒಂದು ಸಮೇಶನ್ ಫಾರ್ಮ್ ಆಗಿದೆ. ಅದರ ಕಾಮನ್ ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಅಂದ್ರೆ, ಸೊ ಫಾರ್ಮುಲಾ ಬಂದು ಕಾಮನ್ ಡಿಫರೆನ್ಸ್ ಗೆ 2 into coefficient of n square. 2 into coefficient of n square. So ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ತಗೊಂಡಾಗ coefficient of n square 2 ಇದೆ. So 2 into 2, so you will get 4. So 4 is the answer. D is the answer option. Okay, so next one. So ಇದನ್ನ ರಿಪೀಟ್ ಮಾಡ್ತೀನಿ. ಸೊ ಆಕ್ಚುಲಿ ಇದು ಪ್ರೀವಿಯಸ್ ಇಯರ್ ಅಲ್ಲಿ ಯಾವುದೋ ಒಂದು ಇಯರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಕೇಳಿದ್ದಾರೆ ಈ ಕ್ವಶನ್ ಅನ್ನ. ಕ್ವಶನ್ ಕೇಳಿದ್ದಾರೆ, ದಟ್ ಈಸ್ Sn is equal to n square plus n, then the common difference is 6, 4, 1, 2. ಸೊ ಪ್ರೀವಿಯಸ್ ಇಯರ್ ಅಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಇಯರ್ ಅಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ, ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೇಮ್ ಕ್ವಶನ್, ಇದೇ ಕ್ವಶನ್ ರಿಪೀಟ್ ಆಗಿದೆ. If the sum of n terms of an AP, if the sum of n terms of an AP is Sn is equal to n square plus n, then the common difference of the AP is, then the common difference of the AP is, we have to calculate the value of D is. Okay, so as usual ಕೊಟ್ಟಿರೋಂಥ ಸಮೇಶನ್ ನಮಗೇನು ಸ್ಟ್ಯಾಂಡರ್ಡ್ ಫಾರ್ಮಲ್ ಇದೆ, ಆ ಫಾರ್ಮಲ್ ಇದೆ Sn is equal to an square plus bn. ಓಕೆ, ಸೊ ಫಾರ್ಮ್ ಕಂಪೇರ್ ಮಾಡಿದ್ರೆ, ಸೊ ಎ ಇರೋ ಪ್ಲೇಸ್ ಅಲ್ಲೂ 1 ಇದೆ, ಬಿ ಇರೋ ಪ್ಲೇಸ್ ಅಲ್ಲೂ 1 ಇದೆ ಅಷ್ಟೇ. ಓಕೆ, ಸೊ ನಾವು ಕಾಮನ್ ಡಿಫರೆನ್ಸ್ ಫಾರ್ಮುಲಾ D is equal to 2a. So here D is equal to 2a means D is equal to 2 into coefficient of n square a. Coefficient of n square here, so ಈ ಪರ್ಟಿಕ್ಯುಲರ್ ಸಮೇಶನ್ ತಗೊಂಡಾಗ coefficient of n square 1 ಇದೆ, so we will get 2. So D is equal to 2. So 2 is the answer. Answer option is D. ಓಕೆ, ಸೊ ಹಾಗಾಗಿ ಈ ಫಾರ್ಮ್ ಒಂದು ಸ್ವಲ್ಪ ಫಾರ್ಮುಲಾ ಫೆಮಿಲಿಯಾರಿಟಿ ಇರಲಿ, ಆ ಶಾರ್ಟ್ ಕಟ್ ಫೆಮಿಲಿಯಾರಿಟಿ ಇದ್ರೆ ನಿಮಗೆ ಸೊ ಈಸಿಯಾಗಿ ಕಾಮನ್ ಡಿಫರೆನ್ಸ್ ಅನ್ನ ಬರೀಬಹುದು. ಓಕೆ, ಸೊ ದಿಸ್ ದಿ ಒನ್ ಪ್ರಾಬ್ಲಮ್. ಸೊ ಈಗ ಅದೇ ಹಾಗೆ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್.
ಸೊ ನೆಕ್ಸ್ಟ್ ಈ ಪ್ರಾಬ್ಲಮ್ ಹಾಗೆ ನೋಟ್ ಮಾಡ್ಕೊಳ್ಳಿ. ಸೊ ಇದೊಂದು ಪರ್ಟಿಕ್ಯುಲರ್ ಆಗಿರೋಂಥ ಫಾರ್ಮುಲಾ. If the ratio between the sums of n terms of two APs is sum of n terms of two APs is 3n plus 8 is to 7n plus 15. That is a given number e form al barkolli. Sn, right, Sn dash which is equal to 3n plus 8 divided by 7n plus 15. 7n plus 15. So now we have to calculate 12th term divided by T12 dash. So e ratio na calculate ಮಾಡಿ ಅಂತ ಹೇಳಿದ್ದಾರೆ. Right? Sn by Sn dash ಅಂದ್ರೆ summation ಅನ್ನ ರೇಷಿಯೋ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ ಟರ್ಮ್ಸ್ ನ ರೇಷಿಯೋ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಪರ್ಟಿಕ್ಯುಲರ್ ಟರ್ಮ್ಸ್ ನ ರೇಷಿಯೋ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ n. ಸೊ n ವ್ಯಾಲ್ಯೂನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ n ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಸೊ ಇಲ್ಲಿ ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾ ನೋಟ್ ಮಾಡ್ಕೊಳ್ಳಿ. n ಇಸ್ ಈಕ್ವಲ್ ಟು so this is the formula. So ಯೂಶುವಲ್ ಆಗಿ ನಾವು ಬೋರ್ಡ್ ಎಕ್ಸಾಮ್ ಅಲ್ಲಿ ಆಕ್ಚುಲಿ ಇದು ಸ್ವಲ್ಪ ಲೆಂತಿ ಆಗುತ್ತೆ, ಲೆಂತಿ ಪ್ರಾಬ್ಲಮ್. ಸೊ ಹಿಯರ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ n. ವ್ಯಾಲ್ಯೂ ಆಫ್ n ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೊ ಇದನ್ನ ನಾವು ಫಾರ್ಮುಲಾ ಯೂಸ್ ಮಾಡ್ತೀವಿ. ದಟ್ ಈಸ್ 2 ಇಂಟು ಬ್ರಾಕೆಟ್ ನಲ್ಲಿ ರಿಕ್ವೈರ್ಡ್ ನಂಬರ್ ಆಫ್ ಟರ್ಮ್ಸ್. ರಿಕ್ವೈರ್ಡ್ ನಂಬರ್ ಆಫ್ ಅಂದ್ರೆ ನಾವು ಯಾವ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು, ಆ ರೇಷಿಯೋನ ಟರ್ಮ್ಸ್ ನ ಬರ್ಕೊಬೇಕು. ಟರ್ಮ್ಸ್ -1. Okay, so this is the formula. So here 2 into required number of term ಅಂದ್ರೆ ನಾವು 12th terms ನ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. I will write 12 ಅಂತ ಬರ್ಕೊಳ್ತೀನಿ. 2 into 12 minus 1. Okay, ಅಷ್ಟೇನೆ. ವ್ಯಾಲ್ಯೂ ಆಫ್ n ಕ್ಯಾಲ್ಕುಲೇಟ್ ಮಾಡಿದ್ರೆ ನೆಕ್ಸ್ಟ್ ಅಗೇನ್ ಆ ರೇಷಿಯೋ ತುಂಬಾ ಈಸಿ ಆಗಿ ಬರುತ್ತೆ. ಸೊ ಫಸ್ಟ್ ವ್ಯಾಲ್ಯೂ ಆಫ್ n ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ವ್ಯಾಲ್ಯೂ ಆಫ್ n ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೊ ದಿಸ್ ಇಸ್ ದಿ ಶಾರ್ಟ್ ಕಟ್. ಬೋರ್ಡ್ ಎಕ್ಸಾಮ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಆಕ್ಚುಲಿ ನಾವು ಈ ಫಾರ್ಮ್ ಅಲ್ಲಿ ಬರ್ಕೊಳಲ್ಲ, ಸೊ ತುಂಬಾ ಲೆಂತಿ ಆಗಿರುತ್ತೆ ಪ್ರಾಬ್ಲಮ್ ಸಾಲ್ವಿಂಗ್. ಬಟ್ ಇಲ್ಲಿ ನಾನು ಶಾರ್ಟ್ ಕಟ್ ಆಗಿ ಸೊ ಇದನ್ನ ಯೂಸ್ ಮಾಡ್ತೀನಿ. 2 into required number of terms, that is 2 into 12 minus 1. Again you will get 24 minus 1. You will get 23 ಬರುತ್ತೆ. ಸೊ ವ್ಯಾಲ್ಯೂ ಆಫ್ n 23 ಬಂದಿದೆ ಅಂದ್ರೆ ಸೊ ನಾವು ಸಬ್ಸ್ಟಿಟ್ಯೂಟ್ ದೇರ್ which is equal to ಅಲ್ಲಿ n ಇರ ಪ್ಲೇಸ್ ಅಲ್ಲಿ ಸಮೇಷನ್ ಕೊಟ್ಟಿದಾರಲ್ಲ, ಆ ಸಮೇಷನ್ ಅಲ್ಲಿ n ಇರ ಪ್ಲೇಸ್ ಅಲ್ಲಿ 23 ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. n ಇರ ಪ್ಲೇಸ್ ಅಲ್ಲಿ 23 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 into 23 plus 8 divided by 7 into 23 plus 50. That's all. ಆ ರೇಷಿಯೋ ಫಾರ್ಮ್ ಆಗುತ್ತೆ. ಜಸ್ಟ್ ವ್ಯಾಲ್ಯೂ ಆಫ್ n ಕ್ಯಾಲ್ಕುಲೇಟ್ ಮಾಡಿಕೊಂಡು ಅಗೇನ್ ಆ ಸಮೇಷನ್ಗೆ 12th term ratio find substitute ಮಾಡ್ಕೊಳ್ಳಿ. You will get the ratio. ಈಗ 23 into 3 means 69 plus 8 you will get 77 ಬರುತ್ತೆ. Again 23 into 7 ಅಂದ್ರೆ is 21 7 4 161 plus 60 you will get 176. So that is the ratio. 77 divided by 176. 77 by 176 ಇಲ್ಲಿ ರೇಷಿಯೋ ನಲ್ಲಿ ಯಾವುದು ಇಲ್ಲ. ಸೊ ಫರ್ದರ್ ಇದರ ಸಿಂಪ್ಲಿಫಿಕೇಶನ್ ಬರ್ಕೊಡ್ತೀನಿ. ಅಗೇನ್ ವಿಚ್ ಇಸ್ ಈಕ್ವಲ್ ಟು 11 ಇಂದ ಡಿವೈಡ್ ಮಾಡ್ಕೊಂಡ್ರೆ 11 7s ಅಗೇನ್ 11 1s 11. ಸೊ ರಿಮೈಂಡರ್ 6 ಇರುತ್ತೆ. 66 11 6. Okay, so you will get 7 by 6 ಬರುತ್ತೆ. So required ratio is 7 by 16. That is 7:16. B answer option. Okay, so direct ಆಗಿ ಮೆಥಡ್ ಆಫ್ ಸಾಲ್ವಿಂಗ್ ನಾವೇನು ಬೋರ್ಡ್ ಎಕ್ಸಾಮ್ ಅಲ್ಲಿ ಆಕ್ಚುಲಿ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ ಆಗಿತ್ತು ಫಸ್ಟ್ ಪಿ ನಲ್ಲಿ. ಬೋರ್ಡ್ ಎಕ್ಸಾಮ್ ಅಲ್ಲಿ ಆ ತರ ಸಾಲ್ವ್ ಮಾಡೋಕೋದ್ರೆ ತುಂಬಾ ಲೆಂತಿ ಆಗುತ್ತೆ. ಜಸ್ಟ್ ವ್ಯಾಲ್ಯೂ ಆಫ್ n ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾದ್ರೆ ಈ ರಿಲೇಷನ್ ಅನ್ನ ಯೂಸ್ ಮಾಡ್ಕೊಳ್ಳಿ. ದಟ್ ಇಸ್ 2 into required number of terms minus 1.
ರಿಕ್ವೈರ್ಡ್ ನಂಬರ್ ಆಫ್ ಟರ್ಮ್ಸ್ ನ ರೇಷಿಯೋ ಯಾವ್ದು ಬೇಕಾಗಿದೆ ಅದನ್ನ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ವ್ಯಾಲ್ಯೂ ಆಫ್ ಎನ್ ಬರುತ್ತೆ. ರಿಕ್ವೈರ್ಡ್ ನಂಬರ್ ಆಫ್ ಟರ್ಮ್ಸ್ ರೇಷಿಯೋ ಅಂತ ಬೇಕಾದ್ರೂ ಅಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಅಗೇನ್ ಆ ರೇಷಿಯೋಗೆ ವ್ಯಾಲ್ಯೂ ಆಫ್ ಎನ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ದಿ ರೇಷಿಯೋ, ರಿಸಲ್ಟಿಂಗ್ ರೇಷಿಯೋ. ನಮ್ಗೆ ಯಾವ ರಿಕ್ವೈರ್ಡ್ ಇದೆ ಆ ರಿಕ್ವೈರ್ಡ್ ನ ರಿಸಲ್ಟಿಂಗ್ ರೇಷಿಯೋ ಫಾರ್ಮ್ ಆಗುತ್ತೆ. ಸೊ ಯಾರ್ ಈ ಪರ್ಟಿಕ್ಯುಲರ್ ಸಮ್ ಅಲ್ಲಿ 7/16 ಬಂದಿದೆ. 7/16 ಮೀನ್ಸ್ 7:16. ಬಿ ಇಸ್ ದಿ ಆನ್ಸರ್ ಆಪ್ಷನ್. ಬಿ ಆನ್ಸರ್ ಆಪ್ಷನ್ ಆಗಿದೆ. ರೈಟ್. ಸೊ ಇದಿಷ್ಟು ಹಾಗೆ ನೋಟ್ ಮಾಡ್ಕೊಳ್ಳಿ. Okay. So next problem. So ಇದೇ ಫಾರ್ಮ್ ಅಲ್ಲಿ ಇರುವಂತ ಇನ್ನೊಂದು ಸಮ್. ಕ್ವಶನ್ ನಾವು ಸರಿ ಬರ್ಕೊಡಿ ಹಾಗೇನೆ. ಸೊ ಸಮೇಷನ್ ರೇಷಿಯೋ ಕೊಟ್ಟಿದ್ದಾರೆ. ದಟ್ ಈಸ್ 5n + 4 ಡಿವೈಡ್ ಬೈ 9n + 16. ಸೊ ಸಮೇಷನ್ ರೇಷಿಯೋ ಬಂದು 5n + 4 ಡಿವೈಡ್ ಬೈ 9n + 16 ಇದೆ. ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎನ್, ವ್ಯಾಲ್ಯೂ ಆಫ್ ಎನ್ ಫೈಂಡ್ ಔಟ್ ಮಾಡಬೇಕಾದ್ರೆ ರಿಲೇಷನ್ ಯೂಸ್ ಮಾಡಿ 2 × 18th ಟರ್ಮ್ ಅನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. 18th ಟರ್ಮ್ಸ್ ರೇಷಿಯೋ. ಓಕೆ, ರಿಕ್ವೈರ್ಡ್ ನಂಬರ್ ಆಫ್ ರೇಷಿಯೋ ಟರ್ಮ್ಸ್ 18 ಟರ್ಮ್ಸ್ ಇದೆ. 18 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ -1. 2 × 18 -1. 18 2s 36. 36 -1 you will get 35. ವ್ಯಾಲ್ಯೂ ಆಫ್ ಎನ್ 35 ಬಂದಿದೆ. ಸೊ ವ್ಯಾಲ್ಯೂ ಆಫ್ ಎನ್ 35 ಬಂದಿದೆ ಅಂದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಈಗ ರೇಷಿಯೋ t 18th by t dash 18th which is equal to 5 × 35 + 4 divided by 9 × 35 + 60. ಜಸ್ಟ್ ಆ ರಿಲೇಷನ್ಗೆ ಎನ್ ಇರೋ ಪ್ಲೇಸ್ ಅಲ್ಲಿ 35 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎನ್ ಇರೋ ಪ್ಲೇಸ್ ಅಲ್ಲಿ 35 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ಹಿಯರ್ ಯು ವಿಲ್ ಗೆಟ್ 35 ಅಂದ್ರೆ 175 + 179 ಆಗುತ್ತೆ. ಸೊ ನ್ಯೂಮರೇಟರ್. ಸೊ ನ್ಯೂಮರೇಟರ್ 179 ಇದೆ ಅಂದ್ರೆ ಅದು ಅಂಡರ್ಸ್ಟುಡ್. 331. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಸೊ 331 ಬರುತ್ತೆ. ಬಿಕಾಸ್ 179 ಇಂದ ಸ್ಟಾರ್ಟ್ ಆಗಿರೋದು ಥರ್ಡ್ ಆಪ್ಷನ್ ಒಂದನೇ, ಹಾಗಾಗಿ ಡಿನಾಮಿನೇಟರ್ ಇದು ಸಿಂಪ್ಲಿಫೈ ಮಾಡ್ಕೊಳ್ಳಿ. 35 × 9 + 6 you will get 331. So this is the ratio. That is a C answer option. 179 divided by 331. ಹಾಗಾಗಿ ಸೊ ಈ ತರದ ಸಮ್ಸ್ ಅನ್ನ ನೀವು ಸಾಲ್ವ್ ಮಾಡಬೇಕಾದ್ರೆ ವ್ಯಾಲ್ಯೂ ಆಫ್ ಎನ್ ಕ್ಯಾಲ್ಕುಲೇಟ್ ಮಾಡೋದು ಇಂಪಾರ್ಟೆಂಟ್. ಸೊ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಎನ್, ಸೊ ದಿಸ್ ದಿ ರಿಸಲ್ಟ್. ಓಕೆ, ಈ ರಿಸಲ್ಟ್ ಅನ್ನ ವ್ಯಾಲ್ಯೂ ಆಫ್ ಎನ್ ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಸೊ ದಟ್ ಈಸ್ ಎನ್ ಇಸ್ ಈಕ್ವಲ್ ಟು ರಿಕ್ವೈರ್ಡ್ ನಂಬರ್ ಆಫ್ ಟರ್ಮ್ಸ್. ಅಲ್ಲಿ ನಮಗೆ ಯಾವ ಟರ್ಮ್ಸ್ ನ ರೇಷಿಯೋ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ ಅದರ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 18th ಟರ್ಮ್ಸ್ ನ ರೇಷಿಯೋ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಎನ್ ಇರೋ ಪ್ಲೇಸ್ ಅಲ್ಲಿ ಸಾರಿ ಈ ರಿಕ್ವೈರ್ಡ್ ನಂಬರ್ ಆಫ್ ಟರ್ಮ್ಸ್ ಇರೋ ಪ್ಲೇಸ್ ಅಲ್ಲಿ 18 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎನ್ ವ್ಯಾಲ್ಯೂ ಬರುತ್ತೆ. ಅಗೇನ್ ಆ ಸಮೇಷನ್ ರೇಷಿಯೋ ಏನಿದೆ ಅಲ್ಲಿ ಎನ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ರಿಕ್ವೈರ್ಡ್ ನಂಬರ್ ಆಫ್ ಟರ್ಮ್ಸ್ ನ ರೇಷಿಯೋ ಫಾರ್ಮ್ ಆಗುತ್ತೆ. ಓಕೆ, ಸೊ ನೋಡೋಣ ದಿಸ್ ಒನ್.
So next question. The 10th common term between this series is okay. So here we have two APs. ಎರಡು APs ಇದೆ. Arithmetic progression, arithmetic series ಪ್ರಕಾರ ಹೇಳಬಹುದು. So two arithmetic series ಇದೆ. 3, 7, 11. So ಇದೊಂದು arithmetic series. 1, 6, 11. ಇದೊಂದು arithmetic series. So common terms ನ ಬರಿತಾ ಹೋದ್ರೆ 10th ಟರ್ಮ್ ಏನಾಗಿರುತ್ತೆ? ಓಕೆ, ಈ ಸೀರೀಸ್ ನಲ್ಲಿ ಕಾಮನ್ ಟರ್ಮ್ಸ್ ನಮಗೆ ಫಸ್ಟ್ ಫಾರ್ಮ್ ಆಗಿರೋದು 11. ಹಾಗಾದ್ರೆ ಸೊ ಎ ಇಸ್ ಈಕ್ವಲ್ ಟು 11 ಅಂತ ಬರ್ಕೊಳ್ತೀವಿ ಫಸ್ಟ್ ಟರ್ಮ್. ಓಕೆ, ಸೊ ಎ ಇಸ್ ಈಕ್ವಲ್ ಟು 11 ಫಸ್ಟ್ ಕಾಮನ್ ಟರ್ಮ್. 3 ಬೇರೆ ಇದೆ, 7 ಬೇರೆ ಇದೆ, 11 ಅನ್ನೋದು ಆ ಎರಡೂ ಸೀರೀಸ್ಗೆ ಕಾಮನ್ ಆಗಿರೋಂಥ ಟರ್ಮ್. ಸೊ ದಟ್ ಈಸ್ ದಿ ಫಸ್ಟ್ ಟರ್ಮ್. ಅದೇ ಫಸ್ಟ್ ಟರ್ಮ್, ಅದಕ್ಕಿಂತ ಮುಂಚೆ ಯಾವುದು ಕಾಮನ್ ಟರ್ಮ್ಸ್ ಇಲ್ಲ. ಸೊ 11 ಬಂದಿದೆ. ನೆಕ್ಸ್ಟ್ ಕಾಮನ್ ಡಿಫರೆನ್ಸ್, ದಟ್ ಈಸ್ ವ್ಯಾಲ್ಯೂ ಆಫ್ ಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ತರ ಟೂ ಸೀರೀಸ್ ಏನಾದ್ರು ಕೊಟ್ಟಿದ್ದಾರೆ ಅಂದ್ರೆ ಕಾಮನ್ ಡಿಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ರಿಲೇಷನ್ ಅನ್ನ ಯೂಸ್ ಮಾಡಿ. ದಟ್ ಈಸ್ LCM ಆಫ್ D1 and D2. LCM of D1 and D2. LCM of D1 and D2. So here D1 means common difference of first series. Common difference of first series. D2 common difference of second difference. Common difference of second series. First series na common difference D1 anta ಹೇಳ್ತೀನಿ. Second series na common difference na D2 anta ಹೇಳ್ತೀವಿ. That is LCM of first series ಗೆ ಕಾಮನ್ ಡಿಫರೆನ್ಸ್ ಎಷ್ಟಿದೆ ಅಂದ್ರೆ ಡಿಫರೆನ್ಸ್ ಎರಡು ಕಾನ್ಸಿಕ್ಯೂಟಿವ್ ನಂಬರ್ಸ್ ನ ಡಿಫರೆನ್ಸ್ ಬರಿತಾ ಹೋಗುತ್ತೆ. 3, 7, 11 ಇದೆ. 7 minus 3, 4. And common difference of second series. Second series na common difference ಅಂದ್ರೆ 6 minus 1 or 11 minus 6. 5 is there. Okay. LCM of 4 and 5. Now we'll get LCM of 4 and 5. LCM of 4 and 5 means you will get 20. Least common multiple 4 ಮತ್ತೆ 5 ಎಷ್ಟು ಅಂದ್ರೆ 4 5 is 20. 20 multiply ಮಾಡ್ಕೊಳ್ತೀವಿ. ಓಕೆ, ಸೊ ದಿಸ್ ದಿ ವ್ಯಾಲ್ಯೂ ಆಫ್ ಡಿ. ಡಿ ವ್ಯಾಲ್ಯೂ ಬಂದಿದೆ. ಸೊ ಈಗ ನೆಕ್ಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಆ ಸೀಕ್ವೆನ್ಸ್ಗೆ, ಅಂದ್ರೆ ಇಲ್ಲಿ ರಿಸಲ್ಟಿಂಗ್ ಸೀಕ್ವೆನ್ಸ್ ಏನಿದೆ ಆ ರಿಸಲ್ಟಿಂಗ್ ಸೀಕ್ವೆನ್ಸ್ ನ ಅಥವಾ ಸೀರೀಸ್ ನ ಫಸ್ಟ್ ಟರ್ಮ್ 11 ಇದೆ, ಕಾಮನ್ ಡಿಫರೆನ್ಸ್ ಡಿ ವ್ಯಾಲ್ಯೂ 20 ಇದೆ. ಸೊ ನೆಕ್ಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು 10th ಟರ್ಮ್. Tn is equal to a plus n minus 1 into d. General formula Tn is equal to a plus n minus 1 into d. So this is the formula. Particular agi 10th term anna find out madidre T10 is equal to a first term 11 is there, 10 minus 1 9, common difference d 20 is there. Okay, first term 11 ಇದೆ, n minus 1 ಅಂದ್ರೆ 10 minus 1 9 ಬರುತ್ತೆ, d ವ್ಯಾಲ್ಯೂ 20 ಆಗುತ್ತೆ. Again which is equal to 29. So you will get 180 ಬರುತ್ತೆ. 180 plus 1 191. So 10th term 191 ಬರುತ್ತೆ. Right? So 191 is the answer. Answer option is A. Okay. So A answer option 199. ಸೊ ಈ ಪ್ರಾಬ್ಲಮ್ ಅಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ಸಪೋಸ್ ಟೂ ಸೀರೀಸ್ ಏನಾದ್ರು ಕೊಟ್ಟು ಕಾಮನ್ ಡಿಫರೆನ್ಸ್ ನ ಬರ್ಕೊಂಡಿದ್ರೆ, ಸೊ ದಿಸ್ ಇಸ್ ದಿ ಫಾರ್ಮುಲಾ LCM ಆಫ್ D1 ಅಂಡ್ D2. ಸೊ LCM ಆಫ್ D1 ಅಂಡ್ D2 ನ ಕಾಮನ್ ಡಿಫರೆನ್ಸ್ ಅಂತ ಹೇಳ್ತೀವಿ ಆ ರಿಸಲ್ಟಿಂಗ್ ಸೀಕ್ವೆನ್ಸ್ಗೆ. ಫಸ್ಟ್ ಟರ್ಮ್ ಮತ್ತೆ ಕಾಮನ್ ಡಿಫರೆನ್ಸ್ ಬಂದಿದೆ ಅಂದ್ರೆ ಆ ಕರೆಸ್ಪಾಂಡಿಂಗ್ ಸೀಕ್ವೆನ್ಸ್ ಅಥವಾ ಸೀರೀಸ್ಗೆ ನೀವು ಯಾವುದೇ ಪರ್ಟಿಕ್ಯುಲರ್ ಟರ್ಮ್ ಅನ್ನ ಫೈಂಡ್ ಔಟ್ ಮಾಡಬಹುದು ಅಥವಾ ಅದರ ಸಮೇಷನ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ ದಿಸ್ ದಿ ಆನ್ಸರ್ 191. ಆನ್ಸರ್ ಆಪ್ಷನ್ ಇಸ್ 191. ಓಕೆ, ಸೊ ರೈಟ್.
Okay, so next question. If the pth term of an AP, so here we have an AP, so AP define agilla, pth term of an AP is Q anta helidare, pth term of an AP is Q and qth term of an AP is P. Pth term Q agide, qth term P agide. So then what is the common difference? Common difference ಏನು find out ಮಾಡಿ ಅಂತ ಹೇಳಿದ್ದಾರೆ. Okay, suppose A ನ first term D ನ common difference ಅಂತ ಏನಾದರೂ ತಗೊಂಡ್ರೆ, so given ಏನಿದೆ ಅಂದ್ರೆ, ಸೊ ಈ ಫಾರ್ಮ್ ಅಲ್ಲಿ ಇದೆ A plus P minus 1 into D is equal to Q. Pth term general formula Tn is equal to A plus N minus 1 into D. So this is the formula. Nth term ಗೆ pth term ಅಂದ್ರೆ n ನ ಪ್ಲೇಸ್ ಅಲ್ಲಿ p ನ ರಿಪ್ಲೇಸ್ ಮಾಡಿ. So pth term is A plus P minus 1 into D is equal to Q. Similarly, qth term means A plus Q minus 1 into D is equal to P. Okay, so qth term is P. What is the common difference? Common difference find out ಮಾಡಬೇಕು ಅಂದ್ರೆ here we have simultaneous equations. So solve ಮಾಡಿ value of D ನ calculate ಮಾಡಿ. Okay, so subtract ಮಾಡಿದ್ರೆ A cancel ಆಗುತ್ತೆ, P minus Q into D minus 1 subtract ಮಾಡ್ತಾ ಇದೀವಿ ಅಂದ್ರೆ ಇದು ಮೈನಸ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 1 minus 1 ಕ್ಯಾನ್ಸಲ್ ಆಗುತ್ತೆ, P minus Q into D is equal to Q minus P. Okay, P minus Q into D is equal to Q minus 1 or D is equal to Q minus P divided by P minus Q. ಈ ಟರ್ಮ್ಸ್ ಇಂಟರ್ಚೇಂಜ್ ಆಗಿದೆ. ಸೊ ನ್ಯೂಮರೇಟರ್ ಅಥವಾ ಡಿನಾಮಿನೇಟರ್ ಅಲ್ಲಿ ಮೈನಸ್ ಸೈನ್ ಕಾಮನ್ ತಗೊಳ್ಳಿ. So Q minus P can be done as minus of P minus Q or P minus Q. P minus Q can be done as minus of Q minus P. Numerator ಅಥವಾ denominator ಅಲ್ಲಿ minus sign common ತಗೊಂಡು, minus sign common ತಗೊಂಡ್ರೆ ಎರಡು ಸೇಮ್ ಟರ್ಮ್ಸ್ ಆಗುತ್ತೆ, ಎರಡು ಕ್ಯಾನ್ಸಲ್ ಆದ್ರೆ you will get 1. So outside minus ಇರುತ್ತೆ, so minus 1. D is equal to minus 1. So ಇಲ್ಲಿ ಕಾಮನ್ ಡಿಫರೆನ್ಸ್ ಈ AP ಗೆ ಬಂದು minus 1 ಇರುತ್ತೆ. minus 1 ಆನ್ಸರ್ ಆಪ್ಷನ್ is A. A answer option minus 1. Answer is, so A is the answer option. Answer is minus 1. Okay. So pth term Q ಅಂತ ಹೇಳಿದ್ದಾರೆ, qth term P ಅಂತ ಹೇಳಿದ್ದಾರೆ. So we have two relations. Two relations ಅನ್ನು ಯೂಸ್ ಮಾಡಿಕೊಂಡು ವ್ಯಾಲ್ಯೂ ಆಫ್ D ನ ಕ್ಯಾಲ್ಕುಲೇಟ್ ಮಾಡಬೇಕು. So subtract ಮಾಡಿ ಈಸಿಯಾಗಿ ಅದರ ವ್ಯಾಲ್ಯೂ ಫಾರ್ಮ್ ಆಗುತ್ತೆ. So D is equal to minus 1. Okay. So write down this thing. Okay. So next question. If the ninth term of an AP is 0, ninth term is 0 ಅಂತ ಹೇಳಿದ್ದಾರೆ, then the ratio of 29th term to 19th term is, ratio find out ಮಾಡಿ ಅಂತ ಹೇಳಿದ್ದಾರೆ, that is 29th term to 19th term. So firstly given ninth term,
So ninth term of an AP is 0 means A plus 8D is equal to 0. So ninth term ಅನ್ನು ಬರಿಬೇಕಾದ್ರೆ A plus n minus 1 into D n ಇರ ಪ್ಲೇಸ್ ಅಲ್ಲಿ 9 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 9 minus 1 8 ಆಗುತ್ತೆ. So A plus 8D is equal to 0 or A is equal to minus 8D. First relation ಅದು given relation. So next ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ರೇಷಿಯೋ ಆಫ್ 29th term to ratio of 19th term. T29 by T19 find out ಮಾಡಬೇಕು. So 29th term ಅನ್ನು we can write A plus 28D. A plus 28D ಅಂತ ಬರೀಬಹುದು. 19 ಅನ್ನು A plus 18D ಅಂತ ಬರೀಬಹುದು. A plus 28D by A plus 18D. Again which is equal to, in place of A substitute minus 8D. Minus 8D plus 28D divided by minus 8D plus 18D. A ಇರ ಪ್ಲೇಸ್ ಅಲ್ಲಿ minus 8D substitute ಮಾಡಿ by given data. So you can write in place of A minus 8D. Minus 8D ಅಂತ ಬರೀಬಹುದು. Okay. So again ಇದರ simplification. 28 ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 20 ಬರುತ್ತೆ. So 20D divided by 18 ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 10 ಬರುತ್ತೆ. So 10D. ಅದೆಷ್ಟು ಬರುತ್ತೆ? So nothing means I will write 1. 2 by 1. ಹಾಗಾದ್ರೆ ರಿಕ್ವೈರ್ಡ್ ರೇಷಿಯೋ ಏನಾಗುತ್ತೆ ಅಂದ್ರೆ 2:1 ಆಗುತ್ತೆ. ಓಕೆ, ಫಸ್ಟ್ ಗಿವನ್ ಕಂಡೀಷನ್ ಯೂಸ್ ಮಾಡ್ಕೊಂಡ್ರೆ 9th ಟರ್ಮ್ 0 ಆಗಿದೆ ಅಂದ್ರೆ A is equal to minus 8D ಆಗುತ್ತೆ. ಅಗೇನ್ 29th ಟರ್ಮ್ ಮತ್ತೆ 19th ಟರ್ಮ್ ನ ರೇಷಿಯೋ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ರೇಷಿಯೋ ಬರ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ. ಸೊ ವಿಲ್ ಗೆಟ್ 2 ಬರುತ್ತೆ. ಸೊ ದಟ್ ಕ್ಯಾನ್ ಬಿ ಡನ್ ಆಸ್ 2:1. ಓಕೆ, ಸೊ 2:1 ಮೀನ್ಸ್ ಸಿ ಆನ್ಸರ್ ಆಪ್ಷನ್. ಸಿ ಆನ್ಸರ್ ಆಪ್ಷನ್ ಆಗಿರುತ್ತೆ. ಓಕೆ, ಇಷ್ಟೊಂದು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್. The sum to infinity of the series 9 minus 3 plus 1 minus 1 by 3 plus that continues is. So next problem, say the GP relate ಆಗಿರಂತ ಪ್ರಾಬ್ಲಮ್. Sum to infinity of the series. ಆ ಸೀರೀಸ್ ನ ಸಮ್ ಮಾಡಿದ್ರೆ ಸೊ ಏನು ವ್ಯಾಲ್ಯೂ ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿತಾ ಇದ್ದಾರೆ. ಸೊ ಇಟ್ಸ್ ಅನ್ ಇನ್ಫೈನೈಟ್ ಸೀರೀಸ್. ಇನ್ಫೈನೈಟ್ ಸೀರೀಸ್ಗಳಿಗೆ ಸಮೇಷನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಯೂಸ್ ಮಾಡೋದ ಫಾರ್ಮುಲಾ ಕಂಡೀಷನ್ r is always less than 1. Okay, so this is the formula. A by 1 minus r is always less than 1. Right? So ಕೊಟ್ಟಿರೋಂಥ ಸೀಕ್ವೆನ್ಸ್. So ಈ ಸೀರೀಸ್ ನಲ್ಲಿ ಗಿವನ್ ಸೀರೀಸ್ ನಲ್ಲಿ ಫಸ್ಟ್ ಟರ್ಮ್ 9 is there and common ratio, the value of r is 1 by minus 3, or we can write first two terms consecutive difference. You will get
-1/3. ಓಕೆ, ಸೊ ಇಲ್ಲಿ ಸೆಕೆಂಡ್ ನಂಬರ್ ಕೊಡ್ತೀನಿ, ಡಿವೈಡ್ ಬೈ ಫಸ್ಟ್ ಡೇಟಾ, ರೈಟ್. ಸೊ ಆರ್ ಬರುತ್ತೆ -3/9, ಯು ವಿಲ್ ಗೆಟ್ -1/3, -1/3 ಬರುತ್ತೆ. ಈಗ Sn ಇಸ್ ಈಕ್ವಲ್ ಟು ಆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋದು, ಪರ್ಟಿಕ್ಯುಲರ್ ಆಗಿ S ಇನ್ಫಿನಿಟಿ ಸಮ್ ಟು infinite terms. S infinity is equal to a value 9 is there, 1 minus value of r -1/3 is there, minus into minus plus 1/3. Okay, so I will get 9 divided by 4/3 or 27/4. Okay, so the numerator shift ಮಾಡ್ಕೊಳ್ಳಿ, numerator shift ಮಾಡಿದ್ರೆ so 9 into 3 27 ಆಗುತ್ತೆ, 27/4. So this is the summation up to infinite terms ವರೆಗೂ. A series na infinite terms ವರೆಗೂ summation ಅನ್ನು ಮಾಡಿದ್ರೆ summation of that series is 27/4. 27/4 ಬರುತ್ತೆ. Answer option is C. C answer option 27/4. Okay, so simple ಆಗಿರೋಂಥ ಪ್ರಾಬ್ಲಮ್, ನೋಟ್ ಮಾಡ್ಕೊಳ್ಳಿ ಇದನ್ನು. So next problem, if the sum of infinite terms of GP is 4/3 and its first term is 3/4, then its common ratio is, previous sum ಇದೆಯಲ್ಲ ಅದೇ ಫಾರ್ಮ್ ಅಲ್ಲಿ, ಬಟ್ given data change ಮಾಡಿದ್ದಾರೆ ಅಷ್ಟೇ. The sum of infinite terms is 4/3 ಅಂತ ಕೊಟ್ಟಿದ್ದಾರೆ. So S infinity ಇರೋ ಪ್ಲೇಸ್ ಅಲ್ಲಿ 4/3 ಸಬ್ಸ್ಟಿಟ್ಯೂಟ್ ಮಾಡಿ, again which is equal to first term is given 3/4, ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ. ಅಗೇನ್ ಕಾಮನ್ ರೇಷಿಯೋ ಫೈಂಡ್ ಔಟ್ ಮಾಡಬೇಕು, ದಟ್ ಇಸ್ 1 minus r. r ನ ಆಸ್ ಇಟ್ ಇಸ್ ಆಗಿ ಬರ್ತದೆ. ಅಗೇನ್ 1 minus r is equal to 3/4 into, ಸೊ ಇದನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3/4. ಓಕೆ, ಸೊ 4/3 ಇದೆ, ಸೊ ರೈಟ್ ಹ್ಯಾಂಡ್ ಸೈಡ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಯು ವಿಲ್ ಗೆಟ್ 3/4 ಬರುತ್ತೆ. Again 1 minus r is equal to, so 9/16. r is equal to, r na ಈ ಕಡೆ ಶಿಫ್ಟ್ ಮಾಡಿ, 9/16 ಅನ್ನ ಈ ಕಡೆ ಶಿಫ್ಟ್ ಮಾಡಿ, 1 minus 9/16, 1 minus 9/16 ಆಗುತ್ತೆ. Again 16 minus 9, 7/16 ಆಗುತ್ತೆ. r is equal to 7/16. So this is the common ratio, 7/16. So 7/16 ಅಂದ್ರೆ A ಆನ್ಸರ್ ಆಪ್ಷನ್ 7/16. ಓಕೆ, ಸೊ ತುಂಬಾ ಈಸಿ ಆಗಿರೋಂಥ ಸಮ್. ಎಸ್ ಇನ್ಫಿನಿಟಿ ಅವರೇ ಕೊಟ್ಟಿದ್ದಾರೆ, ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಕಾಮನ್ ರೇಷಿಯೋನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ.
ಓಕೆ, ಸೊ ರಿಲೇಷನ್ ಬರ್ಕೊಳ್ಳಿ. ಸೊ ಎಸ್ ಇನ್ಫಿನಿಟಿ ಮತ್ತೆ ಫಸ್ಟ್ ನಮಗೆ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂ ಆಫ್ ಆರ್ ನ ಕ್ಯಾಲ್ಕುಲೇಟ್ ಮಾಡಿ. ಸೊ ಈ ಪರ್ಟಿಕ್ಯುಲರ್ ಸಮ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 7/16 ಬಂದಿದೆ. ಓಕೆ, ಸೊ ರೈಟ್ ಡೌನ್ ದೀಸ್ ಥಿಂಗ್ಸ್. Okay. So next sum, the third term of a GP. Okay. So the third term of a GP is 9. Third term is given. The product of first 5 terms. The product of first 5 terms na find out ಮಾಡಿ ಅಂತ ಹೇಳಿದ್ದಾರೆ. As usual, n terms of a GP is a formula a into r power n minus 1. So this is the formula to find the nth term. Nth term na find out ಮಾಡಬೇಕಾದ್ರೆ geometric progression ಅಲ್ಲಿ ಸೊ ಇದನ್ನ ನಾವು ಫಾರ್ಮುಲಾ ಯೂಸ್ ಮಾಡ್ತೀವಿ, a r power n minus 1. ಈಗ ಪರ್ಟಿಕ್ಯುಲರ್ ಆಗಿ the third term of a GP is a r square is 9. a r square is 9 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ the product of first 5 terms. The product of first 5 terms ಅನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಪ್ರಾಡಕ್ಟ್ ಆಫ್ ಫಸ್ಟ್ 5 ಟರ್ಮ್ಸ್ ಅಂದ್ರೆ a into ar into ar square into ar cube into ar power 4. ಪ್ರಾಡಕ್ಟ್ ಆಫ್ ಫಸ್ಟ್ 5 ಟರ್ಮ್ಸ್, ಪ್ರಾಡಕ್ಟ್ ಆಫ್ ಫಸ್ಟ್ 5 ಟರ್ಮ್ಸ್ ಅಂದ್ರೆ a into ar into ar square into ar cube into ar power 4. ಇದು ಪ್ರಾಡಕ್ಟ್ ಆಫ್ ಫಸ್ಟ್ 5 ಟರ್ಮ್ಸ್ ಅಗೇನ್ ವಿಚ್ ಇಸ್ ಈಕ್ವಲ್ ಟು, ಈಗ ಇದರ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಸೊ ಇದರ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ದಿಸ್ ಕ್ಯಾನ್ ಮಾಡೋಣ a power 5 into r power 4 plus 3 7, 7 plus 2 9, 9 plus 1 10. a power 5 into r power 10 ಆಗುತ್ತೆ. Again this can be done as a r square whole to the power of 5. a power 5 into r power 10 ಅನ್ನ a r square whole to the power of 5 ಅಂತ ಬರೀಬಹುದು. Again which is equal to a r square 9 is given, 9 to the power of 5 ಆಗುತ್ತೆ. Again 9 can be done as 3 square whole to the power of 5. Again which is equal to 3 power 5 2s are 10. So 3 power 10 ಆಗುತ್ತೆ. ಸೊ 3 power 10 ಬಿ ಆನ್ಸರ್ ಆಪ್ಷನ್. ಸೊ ತುಂಬಾ ಸಿಂಪಲ್ ಆಗಿರೋಂಥ ಪ್ರಾಬ್ಲಮ್ ಇದು. ಸೊ ಪರ್ಟಿಕ್ಯುಲರ್ ಸೆಕೆಂಡ್ ಟರ್ಮ್ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಆಫ್ ಫಸ್ಟ್ 5 ಟರ್ಮ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಪ್ರಾಡಕ್ಟ್ ಆಫ್ ಫಸ್ಟ್ 5 ಟರ್ಮ್ಸ್ ಅನ್ನ ಬರ್ಕೊಂಡು ಅದನ್ನ ಸಿಂಪ್ಲಿಫೈ ಮಾಡಿ ಗಿವನ್ ಡೇಟಾನ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ ದಿ ಪ್ರಾಡಕ್ಟ್ ಆಫ್ ಫಸ್ಟ್ 5 ಟರ್ಮ್ಸ್. ಫಸ್ಟ್ 5 ಟರ್ಮ್ಸ್ ನ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಓಕೆ, ಸೊ ರೈಟ್ ಆನ್ ದಿಸ್ ಒನ್.
So next sum, if 1 plus sin x plus sin square x up to infinity is equal to 4 plus 2 root 3. Condition is given, it is 0 less than x less than pi, x not equal to pi by 2, then x is equal to. So given series is in the form of GP, geometric progression or geometric series form ಅಲ್ಲಿ ಇದೆ. Value of x na calculate ಮಾಡಿ ಅಂತ ಹೇಳಿದೆ. So s infinity is equal to formula a divided by 1 minus r. So this is the formula. So s infinity, that is s infinity means 4 plus 2 root 3. Summation ಅವರೇ ಕೊಟ್ಟಿದ್ದಾರೆ 4 plus 2 root 3. A means the first term is 1. So a first term ಇದೆ, first term 1 minus common ratio ಬಂದು sin x ಇದೆ. 1 by 1 minus sin x ಆಗುತ್ತೆ. Next 1 minus sin x can be done as 1 by 4 plus 2 root 3. ಬರೀಬಹುದಾ? ಅದರ ರೆಸಿಪ್ರೋಕಲ್ ನ ಬರ್ಕೊಳ್ಳಿ. So 1 by 1 minus sin x na reciprocal 1 minus sin x ಆದ್ರೆ so 4 plus 2 root 3 reciprocal 1 by 4 plus 2 root 3 ಆಗುತ್ತೆ. So that means ಅದರ ಮೀನಿಂಗ್ ಇಷ್ಟೇ, ಈ ಡಿನಾಮಿನೇಟರ್ ಅಲ್ಲಿ ಅದನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಸೊ ಇದನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಓಕೆ, ಸೊ ಡಿನಾಮಿನೇಟರ್ ಅಲ್ಲಿ ನಮಗೆ ಇರ್ಯಾಷನಲ್ ನಂಬರ್ ಇರೋದ್ರಿಂದ ರಾಷನಲೈಸ್ ಮಾಡ್ಕೊಂತೀವಿ. ಸೊ ರಾಷನಲೈಸ್ ಮಾಡಿದ್ರೆ ಯು ವಿಲ್ ಗೆಟ್ ಲೈಕ್ ದಿಸ್ 4 minus 2 root 3 divided by 4 minus 2 root 3 again, which is equal to 4 minus 2 root 3 divided by numerator minus sign ಅಂತ as it is ಹಾಗೆ ಬರ್ಕೊಳ್ತೀವಿ, denominator a plus b into a minus b ಫಾರ್ಮ್ ಅಲ್ಲಿ ಇದೆ. a plus b into a minus b ನ a square minus b square ಅಂತ ಬರೀಬಹುದು. Okay, a square minus b square again, which is equal to 4 minus 2 root 3 divided by 16 minus 12 ಆಗುತ್ತೆ. 16 minus 12 ಅಂದ್ರೆ 4 ಆಗುತ್ತೆ. again 4 ನ ಇಂಡಿವಿಜುವಲ್ ಆಗಿ ಡಿವೈಡ್ ಮಾಡ್ಕೊಂಡ್ರೆ 1 minus root 3 by 2. again left hand side 1 minus sin x is there. left hand side 1 minus sin x ಇದೆ. again so 1 cancel ಆಗುತ್ತೆ, minus sin cancel ಆಗುತ್ತೆ. sin x is equal to root 3 by 2 ಫಾರ್ಮ್ ಆಗುತ್ತೆ. sin x is equal to root 3 by 2. sin x is equal to root 3 by 2 ಆದ್ರೆ x is equal to 60 degree or in terms of radians. radians ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ pi by 3 ಅಂತ ಹೇಳ್ತೀವಿ. sin 60 degree, so that is sin pi by 3. x is equal to pi by 3 ಆಗುತ್ತೆ. so pi by 3 c ಆನ್ಸರ್ ಆಪ್ಷನ್ pi by 3. so ಥರ್ಡ್ ಆನ್ಸರ್ ಆಪ್ಷನ್ ಅಲ್ಲಿ ಇದೆ, ಹಾಗಾಗಿ pi by 3 ಅಂತ ಬರ್ಕೊಳ್ತೀವಿ. ಸೊ ಇವೆಲ್ಲ ಈಸಿ ಆಗಿರೋಂಥ ಪ್ರಾಬ್ಲಮ್ಸ್ಗಳು. ಓಕೆ, ಅಪ್ ಟು ಇನ್ಫೈನೈಟ್ ಟರ್ಮ್ಸ್ ವರ್ಗು ಸಮೇಷನ್ ಫೈಂಡ್ ಔಟ್ ಮಾಡಿದ್ರೆ ಅದು ಕರೆಸ್ಪಾಂಡಿಂಗ್ ಫಾರ್ಮುಲಾ ಬರ್ಕೊಳ್ತೀವಿ. ಎಸ್ ಇನ್ಫಿನಿಟಿ ಕೊಟ್ಟಿದ್ದಾರೆ, ಫಸ್ಟ್ ಟರ್ಮ್ ಸೀರೀಸ್ ನೋಡ್ಕೊಂಡ್ ಬರೀಬಹುದು. ಆರ್ ವ್ಯಾಲ್ಯೂ ಆ ಸೀರೀಸ್ ನ ನೋಡ್ಕೊಂಡು ಕಾಮನ್ ರೇಷಿಯೋ ಬರ್ಕೊಳ್ಳಿ. ಸೊ ಈ ವ್ಯಾಲ್ಯೂ ಆಫ್ ಎಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಈಕ್ವೇಶನ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಸಾಲ್ವ್ ಮಾಡಿದ್ರೆ ವ್ಯಾಲ್ಯೂ ಆಫ್ ಎಕ್ಸ್ pi by 3 ಬರುತ್ತೆ. ರೈಟ್, ಸೊ ರೈಟ್ ಡೌನ್ ದಿಸ್ ಥಿಂಗ್. So next one, ತ್ರೀ ಪ್ಲಸ್ 5 ಪ್ಲಸ್ 7 ಅಪ್ ಟು n ಟರ್ಮ್ಸ್ ಅದರ ಸಮೇಷನ್ ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದೆ. ಸರಿ, ನೀವು ಸಮೇಷನ್ ಅನ್ನ ಇದರ nth ಟರ್ಮ್ ಅನ್ನ ಬರ್ಕೊಂಡು ಯೂಶುವಲ್ ಆಗಿ ಪ್ರಾಬ್ಲಮ್ ಸಾಲ್ವಿಂಗ್ Sn is equal to ಸಿಗ್ಮಾ Tn ಅಂತ ಹೇಳ್ತೀವಿ. nth ಟರ್ಮ್ ಬರಿಬೇಕಾದ್ರೆ ಸಿಗ್ಮಾ nth ಟರ್ಮ್ ಬರಿಬೇಕಾದ್ರೆ
357. ಸೊ ದಟ್ ಮೀನ್ಸ್ 2n ಪ್ಲಸ್ 1 ಆಗುತ್ತೆ. 2n ಪ್ಲಸ್ 1 ಇದರ ಸಮೇಷನ್ ಫೈಂಡ್ ಔಟ್ ಮಾಡಿಕೊಂಡು ಅದರ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸೊ 2 ಸಿಗ್ಮಾ n ಅಂದ್ರೆ n ಇಂಟು n ಪ್ಲಸ್ 1 ಡಿವೈಡ್ ಬೈ 2 ಸಿಗ್ಮಾ 1 ಅಂದ್ರೆ n ಆಗುತ್ತೆ. 2 ಕ್ಯಾನ್ಸಲ್ ಮಾಡ್ಕೊಳ್ತೀವಿ. n ಇಂಟು n ಪ್ಲಸ್ 1 ಪ್ಲಸ್ n ಆಗುತ್ತೆ. ಅಗೇನ್ n ಕಾಮನ್ ತಗೊಂಡ್ರೆ n ಪ್ಲಸ್ 1 ಪ್ಲಸ್ 1 ದಟ್ ಈಸ್ n ಪ್ಲಸ್ 2. ಸೊ ದಿಸ್ ದಿ ಆನ್ಸರ್. ಬಟ್ ಸಮೇಷನ್ ಬರೀಬೇಕಾದ್ರೆ ನಿಮ್ಗೆ ಈ ಫಾರ್ಮುಲಾಗಳು ಫೆಮಿಲಿಯಾರಿಟಿ ಇರಬೇಕು. ಸಿಗ್ಮಾ n ಅನ್ನ n ಇಂಟು n ಪ್ಲಸ್ 1 ಡಿವೈಡ್ ಬೈ 2. ಸೊ ದಿಸ್ ದಿ ಫಾರ್ಮುಲಾ. ಸಿಗ್ಮಾ 1 ಕ್ಯಾನ್ ಬಿ ರಿಟನ್ ಆಸ್ n. nth ಟರ್ಮ್ ಫೈಂಡ್ ಔಟ್ ಮಾಡಬೇಕಾದ್ರೆ ಕರೆಸ್ಪಾಂಡಿಂಗ್ ಫಾರ್ಮುಲಾ Tn ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ತಗೊಂಡ್ರೆ a ಫಸ್ಟ್ ಟರ್ಮ್ 3 ಇದೆ, n ಮೈನಸ್ 1 ಕಾಮನ್ ಡಿಫರೆನ್ಸ್ 2 ಇದೆ. 3 ಪ್ಲಸ್ 2n ಮೈನಸ್ 2 ಅಗೇನ್ ವಿಚ್ ಇಸ್ ಈಕ್ವಲ್ ಟು 2n ಪ್ಲಸ್ 1 ಬರುತ್ತೆ. ಸೊ ಮೆಥಡ್ ಆಫ್ ಸಾಲ್ವಿಂಗ್ ಯೂಶುವಲ್ ಆಗಿ ಈ ಫಾರ್ಮ್ ಅಲ್ಲಿ ಇರುತ್ತೆ. ಬಟ್ ಇದನ್ನ ಬೇಕಾದ್ರೆ ನೋಟ್ ಮಾಡ್ಕೊಂಡಿರಿ, ಬರ್ಕೊಂಡಿರಿ ಒಂದ್ ಸ್ಟೆಪ್ ಒಂದ್ ಕಡೆ. ಬಟ್ ಯೂಶುವಲ್ ಆಗಿ ಈ ತರದ ಸಮ್ಸ್ ಸಾಲ್ವ್ ಮಾಡಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಡಿ. ಅದಕ್ಕೆ ಆನ್ಸರ್ ಮೆಥಡ್ ಆಫ್ ಸಾಲ್ವಿಂಗ್ ಅನ್ನ ಯೂಸ್ ಮಾಡಕ್ ಹೋಗ್ಬೇಡಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಕಂಪ್ಯಾರಿಟಿವ್ಲಿ ಈಸಿ. ಈಗ ಫಾರ್ ಎಕ್ಸಾಂಪಲ್ n ಇರೋ ಪ್ಲೇಸ್ ಅಲ್ಲಿ 1 ಅಸೈನ್ ಮಾಡಿದ್ರೆ, ಓಕೆ ವೆರಿಫೈ ಮಾಡ್ಕೊಳ್ಳಿ. n ಇರೋ ಪ್ಲೇಸ್ ಅಲ್ಲಿ 1 ಅಸೈನ್ ಮಾಡಿದ್ರೆ ಆನ್ಸರ್ ಆಪ್ಷನ್ ಎ 1 ಇಂಟು 1 ಪ್ಲಸ್ 2 3 ಆಗುತ್ತೆ. ಆನ್ಸರ್ ಆಪ್ಷನ್ 3 ಆಗುತ್ತೆ. ಆನ್ಸರ್ ಆಪ್ಷನ್ ಬಿ 1 ಪ್ಲಸ್ 1 4 ಬರುತ್ತೆ. ಆನ್ಸರ್ ಆಪ್ಷನ್ ಸಿ 1 ಸ್ಕ್ವೇರ್ ಅಂದ್ರೆ ಯು ವಿಲ್ ಗೆಟ್ ಎ ಡಿ, ಸಾರಿ 1. ಆನ್ಸರ್ ಆಪ್ಷನ್ ಡಿ ಗೆ n ಇರೋ ಪ್ಲೇಸ್ ಅಲ್ಲಿ 1 ಅಸೈನ್ ಮಾಡಿದ್ರೆ ಯು ವಿಲ್ ಗೆಟ್ 0. ಅಬ್ಸರ್ವ್ ಮಾಡಿ, n ಇರೋ ಪ್ಲೇಸ್ ಅಲ್ಲಿ 1 ಅಸೈನ್ ಮಾಡಿದಾಗ ವಿ ಹ್ಯಾವ್ ಡಿಫರೆಂಟ್ ಆನ್ಸರ್ಸ್. 3 4 1 0 ಬಂದಿದೆ. ಆಕ್ಚುಲಿ n ಇರೋ ಪ್ಲೇಸ್ ಅಲ್ಲಿ 1 ಅಸೈನ್ ಮಾಡಿದಾಗ ಸೊ ಐ ಹ್ಯಾವ್ ಟು ಗೆಟ್ ಫಸ್ಟ್ ಟರ್ಮ್ ನಮ್ಗೆ ಆಕ್ಚುಲಿ ಫಾರ್ಮ್ ಆಗಬೇಕು. ಓಕೆ, ಬಟ್ ಇಲ್ಲಿ ಫಸ್ಟ್ ಟರ್ಮ್ ಫಾರ್ಮ್ ಆಗ್ತಿರೋದು ಆನ್ಸರ್ ಆಪ್ಷನ್ ಎ ಮಾತ್ರ. ನಾನು ಏನಕ್ಕೆ ಇಲ್ಲಿ 4 ವ್ಯಾಲ್ಯೂಸ್ಗೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ಅಂದ್ರೆ ಕೆಲವು ಸಲ ರಿಪೀಟ್ ಆದ್ರೆ ಆನ್ಸರ್ ಆಪ್ಷನ್ ಬಿ ಅಥವಾ ಆನ್ಸರ್ ಆಪ್ಷನ್ ಸಿ ನಲ್ಲೂ 3 ಏನಾದ್ರು ಬಂದ್ರೆ n ಇರೋ ಪ್ಲೇಸ್ ಅಲ್ಲಿ 2 ಅಸೈನ್ ಮಾಡಿ, ಪರ್ಟಿಕ್ಯುಲರ್ ಆಗಿ ಅವೆರಡು ಕಂಡೀಷನ್ ಮಾತ್ರ. ಅಗೇನ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಕ್ರಾಸ್ ಚೆಕ್ ಮಾಡಿದಾಗ ನಿಮ್ಗೆ ಆನ್ಸರ್ ಆಪ್ಷನ್ಸ್ ಗೊತ್ತಾಗ್ತಾ ಹೋಗುತ್ತೆ. ಸೊ ಸಮೇಷನ್ ಅನ್ನ, ಕಂಪ್ಲೀಟ್ ಸಮೇಷನ್ ಅನ್ನ ಬರೆಯೋದು ಬೇಕಾಗಲ್ಲ. ಇಲ್ಲಿ ಆನ್ಸರ್ ಆಪ್ಷನ್ ಯೂಶುವಲ್ ಆಗಿ ಸಮೇಷನ್ ಪ್ರಾಬ್ಲಮ್ಸ್ ಎಲ್ಲ ಪ್ರಾಬ್ಲಮ್ಸ್ ಇದೇ ಫಾರ್ಮುಲಾ ಸಾಲ್ವ್ ಮಾಡ್ತೀವಿ. ಓಕೆ, ಅಪ್ ಟು ಎಂಡ್ ಟರ್ಮ್ಸ್ ಆಗಿ ಸಮೇಷನ್ ಕೊಟ್ಟಿದ್ದಾರೆ ಅಂದ್ರೆ ವ್ಯಾಲ್ಯೂಸ್ ಅಸೈನ್ ಮಾಡಿ. ವ್ಯಾಲ್ಯೂಸ್ ಅಸೈನ್ ಮಾಡಿ ಚೆಕ್ ಮಾಡಿದಾಗ ಸೊ ನಿಮ್ಗೆ ಆನ್ಸರ್ ಆಪ್ಷನ್ಸ್ ಗಳು ಈಸಿಯಾಗಿ ಗೊತ್ತಾಗುತ್ತೆ. ಬಟ್ ಇಲ್ಲಿ ನಾವು n ಇರೋ ಪ್ಲೇಸ್ ಅಲ್ಲಿ 1 ಅಸೈನ್ ಮಾಡಿದಾಗ ನಮಗೆ 4 ಡಿಫರೆಂಟ್ ಆನ್ಸರ್ ಬಂದಿದೆ. ಅದರಲ್ಲಿ ಫಸ್ಟ್ ಟರ್ಮ್ ಯಾವ್ದಿದೆ ಅಂದ್ರೆ 3 ಇದೆ. ಹಾಗಾಗಿ ಸೊ ದಿಸ್ ಇಸ್ ದಿ ಆನ್ಸರ್. ಸೊ ಅದನ್ನ ನಾವು ಆನ್ಸರ್ ಆಪ್ಷನ್ ಟ್ರೀಟ್ ಮಾಡ್ತೀವಿ. ಓಕೆ, ಸೊ ದಿಸ್ ದಿ ಸಮೇಷನ್. ಸೊ 3 ಇಸ್ ದಿ ಆನ್ಸರ್. ಬಟ್ ಯೂಶುವಲ್ ಮೆಥಡ್ ಆಫ್ ಸಾಲ್ವಿಂಗ್ ಒಂದು ಈ ಫಾರ್ಮ್ ಇರುತ್ತೆ. ಬಟ್ ಈ ಮೆಥಡ್ ಅನ್ನು ಯೂಸ್ ಮಾಡಕ್ ಹೋಗ್ಬೇಡಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಓಕೆ.
So next problem. So next problem, consider an infinite geometric series with the first term a and common ratio r. First term a ಅಂತ ತಗೊಳ್ಳಿ, common ratio r ಅಂತ ತಗೊಳ್ಳಿ ಹೇಳಿದ್ದಾರೆ. ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಯೂಶುವಲ್ ಆಗಿ ಸೊ ನಾವು ಅದೇ ಟರ್ಮ್ಸ್ ನ ತಗೊಳ್ಳೋದು. If the sum is 4, s infinity ಜನರಲ್ ಫಾರ್ಮುಲಾ ಬಂದು up to infinite terms ವರ್ಗ. So this is the formula. s infinity ಕೊಟ್ಟಿದ್ದಾರೆ. Sum of infinite terms is 4. The second term is 3/4. Second term ಅನ್ನ 3/4 ಅಂತ ಕೊಟ್ಟಿದ್ದಾರೆ. Second term 3/4. Second term 3/4 ಅಂತ ಹೇಳಿದ್ದಾರೆ. Okay, so then the value of a ಮತ್ತೆ value of r ಏನಾಗಿರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. So value of a ಮತ್ತೆ value of r, that is a 1/r. a ವ್ಯಾಲ್ಯೂ ಗೊತ್ತಿಲ್ಲ ನಮಗೆ, ಇಲ್ಲಿ ಫಸ್ಟ್ ಟರ್ಮ್ ಏನು ಅಂತ ಗೊತ್ತಿಲ್ಲ. ಓಕೆ, ಫಸ್ಟ್ ಟರ್ಮ್ ಗೊತ್ತಿಲ್ಲ, ಕಾಮನ್ ರೇಷಿಯೋ ಗೊತ್ತಿಲ್ಲ, ಹಾಗಾಗಿ ಈ ಫಾರ್ಮ್ ಅಲ್ಲಿ ಬರ್ಕೊಳ್ತೀವಿ. ಅಗೇನ್ a is equal to 4 into 1 minus r. ಈ ಫಾರ್ಮ್ ಅಲ್ಲಿ ರಿಲೇಷನ್ ಇದೆ. ಓಕೆ, ಸೊ ಈಗ ನಾನು ಇಲ್ಲಿ ಒಂದು ರಿಲೇಷನ್ ಇದೆ, 2 ಅನ್ನೋನ್ಸ್ ಇದೆ. ತುಂಬಾ ಕಾಂಪ್ಲಿಕೇಟ್, ಸೆಕೆಂಡ್ ಕಂಡೀಷನ್ ಏನು ಯೂಸ್ ಮಾಡಕ್ ಹೋಗ್ಬೇಡಿ. ಸೊ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ರಿಲೇಷನ್ ಫಾರ್ಮ್ ಆಗಿದೆಯಲ್ಲ, ಈ ರಿಲೇಷನ್ಗೆ ಕೊಟ್ಟಿರೋಂಥ ಆನ್ಸರ್ ಆಪ್ಷನ್ಸ್ ಯಾವುದು ಸ್ಯಾಟಿಸ್ಫೈ ಆಗುತ್ತೆ ನೋಡ್ಕೊಳ್ಳಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಪ್ರೀವಿಯಸ್ ಸಮ್ ಹೇಳಿದ್ನಲ್ಲ ಅದೇ ಫಾರ್ಮ್ ಅಲ್ಲಿ ವ್ಯಾಲ್ಯೂ ಆಫ್ ಆರ್ ಮತ್ತೆ ವ್ಯಾಲ್ಯೂ ಆಫ್ ಎ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ನೋಡ್ಕೊಳ್ಳಿ. ಸೊ ಎ ವ್ಯಾಲ್ಯೂ ಫಸ್ಟ್ ಆನ್ಸರ್ ಆಪ್ಷನ್ ಬರ್ಕೊಂಡಾಗ ಎ ಇಸ್ ಈಕ್ವಲ್ ಟು 1/1 ಮೈನಸ್ ಆರ್ ವ್ಯಾಲ್ಯೂ ಆನ್ಸರ್ ಆಪ್ಷನ್ ಅಲ್ಲಿ ಏನಲ್ಲಿ 3/7 ಇದೆ. ಸೊ 3/7 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 4 into 7 ಅಂದ್ರೆ 7 minus 3, 4/7. So you want to get 4/7. 4/7 ಫಾರ್ಮ್ ಆಗಲ್ಲ, 16/7 ಆಗುತ್ತೆ. ಬಿ ಸೆಕೆಂಡ್ ಆನ್ಸರ್ ಆಪ್ಷನ್, ಎ ಇಸ್ ಈಕ್ವಲ್ ಟು 4 into 1 minus ಬಿ ಆನ್ಸರ್ ಆಪ್ಷನ್ ಅಲ್ಲಿ ಆರ್ ಇರೋ ಪ್ಲೇಸ್ ಅಲ್ಲಿ 1/4 ಸಬ್ಸ್ಟಿಟ್ಯೂಟ್ ಮಾಡೋದು, 1/4 which is equal to 4 into 1 minus 1/4 ನ we can write 3/4. 3/4 ಅಂತ ಬರೀಬಹುದು. 4 ಕ್ಯಾನ್ಸಲ್ ಆದ್ರೆ ವಿಲ್ ಗೆಟ್ 3. ಈ ಆರ್ ವ್ಯಾಲ್ಯೂ 1/4 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ವ್ಯಾಲ್ಯೂ 3 ಇದೆ. ಸೊ ಎ ವ್ಯಾಲ್ಯೂ 3 ಇದೆ. ಸೊ ಬಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ಕಂಡೀಷನ್ ಟ್ರೂ ಆಗಿದೆ. ಸೊ ಕಂಡೀಷನ್ ಟ್ರೂ ಆಗಿದೆ ಅಂದ್ರೆ ಸೊ ಬಿ ಇಸ್ ದಿ ಆನ್ಸರ್ ಆಪ್ಷನ್. ಬಿ ಆನ್ಸರ್ ಆಪ್ಷನ್, ಎ ವ್ಯಾಲ್ಯೂ 3 ಬರುತ್ತೆ. ಓಕೆ, ಸೊ ಬೇಕಂದ್ರೆ ಚೆಕ್ ಮಾಡಿ. ಎ ಆರ್ ಸೆಕೆಂಡ್ ಟರ್ಮ್ ಬೇಕಾದ್ರೆ ಚೆಕ್ ಮಾಡಿ. ಎ ಇರೋ ಪ್ಲೇಸ್ ಅಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡಿ, ಆರ್ ಇರೋ ಪ್ಲೇಸ್ ಅಲ್ಲಿ 1/4 ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಯು ವಿಲ್ ಗೆಟ್ 3/4. ಸೆಕೆಂಡ್ ಟರ್ಮ್ 3/4 ಬಂದಿದೆ. ಓಕೆ, ಸೊ ಎ ಆರ್ ಇಸ್ ಈಕ್ವಲ್ ಟು 3/4. ಓಕೆ, ಸೊ ಫಸ್ಟ್ ಟೈಮ್ ಬೇಕಾದ್ರೆ ಈ ಫಾರ್ಮ್ ಅಲ್ಲಿ ಚೆಕ್ ಮಾಡಿ. ಬೇಕಾದ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ, ಓಕೆ, ಸೊ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 3/4 ಬರಲ್ಲ, ಬಟ್ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 3/4 ಬರುತ್ತೆ. ಸೊ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 3/4 ಬರುತ್ತೆ. ಸೊ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 3/4 ಬರುತ್ತೆ. ಬಿ ಸಿ ಡಿ 3 ಆನ್ಸರ್ ಆಪ್ಷನ್ ಆಗಿರುತ್ತೆ. ಬಟ್ ಈ ರಿಲೇಷನ್ ತಗೊಂಡಾಗ ಸೊ ದಿಸ್ ದಿ ಓನ್ಲಿ ಕಂಡೀಷನ್, ಇದೊಂದೇ ರಿಲೇಷನ್ ಆ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡೋದು, ಎರಡೂ ಕಂಡೀಷನ್ಸ್ ಅನ್ನ ಸ್ಯಾಟಿಸ್ಫೈ ಮಾಡೋದು. ಹಾಗಾಗಿ ಸೊ ನಾವು ಬಿ ನ ಆನ್ಸರ್ ಆಪ್ಷನ್ ಆಗಿ ಚೂಸ್ ಮಾಡ್ತೀವಿ. ಓಕೆ, ಇಷ್ಟು. ಸೊ ಇದಿಷ್ಟು ಪ್ರಾಕ್ಟೀಸ್ ಮಾಡಿ. ಇದಕ್ಕೆ ಅಡಿಷನಲ್ ಆಗಿ ಇನ್ನು ಸೊ ನೀವು ಯಾವ್ದಾದ್ರು ಸಿ ಟಿ ಮೆಟೀರಿಯಲ್ನ ಇಟ್ಕೊಂಡಿದ್ರೆ ಓಕೆ, ಸೊ ನಂಬರ್ ಆಫ್ ಪ್ರಾಬ್ಲಮ್ಸ್ನ ಇನ್ನೂ ಪ್ರಾಕ್ಟೀಸ್ ಮಾಡಿ. ಸೊ ಇದರಲ್ಲಿ ಏನು ತುಂಬ ಡೆಪ್ತ್ ಆಗಿ ಕ್ವಶನ್ಸ್ ಏನಿರಲ್ಲ. ಯೂಶುವಲ್ ಆಗಿ ಸಿ ಟಿನಲ್ಲಿ 1 ಮಾರ್ಕಲ್ಲಿ 1 ಕ್ವಶನ್ ಇರುತ್ತೆ ಅಷ್ಟೇ. ಓಕೆ, ಹಾಗಾಗಿ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ಮತ್ತೆ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಬಂದಿರೋದನ್ನ ಇದರೊಳಗೆ ಇನ್ಕ್ಲೂಡ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿಸಿದ್ದೀನಿ. ಪ್ರೀವಿಯಸ್ ಇಯರ್ಸ್ ಅಲ್ಲಿ ಬಂದಿರೋವು ಮತ್ತೆ ಟೆಕ್ಸ್ಟ್ ಬುಕ್ ಎಕ್ಸಾಂಪ್ಲರ್ ಬುಕ್ಸ್ ಅಲ್ಲಿ ಏನಿದೆ ಅಷ್ಟು ಪ್ರಾಬ್ಲಮ್ಸ್ ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಅದರಲ್ಲೇ ಯಾವ್ದಾದ್ರು ಒಂದು ರಿಪೀಟ್ ಆಗುತ್ತೆ ಕ್ವಶನ್. ಓಕೆ, ಇದಿಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.